ಪ್ರಾಡಕ್ಟ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂದ್ರೆ ಅಲ್ಲಿ ಪ್ರಾಡಕ್ಟ್ ಅದ ಅದು ಪ್ರಾಡಕ್ಟ್ ಡಿಸ್ಟ್ರಿಬ್ಯೂಟ್ ಆಗ್ತದೆ ಅದಕ್ಕೆ ಡೈರೆಕ್ಟ್ಲಿ ಡಿಸ್ಟ್ರಿಬ್ಯೂಟ್ ಆಗ್ತದೆ ಅದಕ್ಕಂದ್ರೆ ಅದಕ್ಕೆ ಡೈರೆಕ್ಟ್ ಸೆಲ್ಲಿಂಗ್ ಕನ್ಸೆಪ್ಟ್ ಆಗ್ತದೆ. ಓಕೆ, ಸೊ ಈ ಡೈರೆಕ್ಟ್ ಸೆಲ್ಲಿಂಗ್ ಒಳಗ್ ಅಥವಾ ನೆಟ್ವರ್ಕ್ ಮಾರ್ಕೆಟಿಂಗ್ ಒಳಗೆ ಕೆಲಸ ಮಾಡ್ಬೇಕಂದ್ರೆ ಇಂಪಾರ್ಟೆಂಟ್ ಏನದ ಇಂಪಾರ್ಟೆಂಟ್ ಅದ ಪ್ರಾಡಕ್ಟ್. ಓಕೆ, ಸೊ ಯಾವಾಗ ಇಂಡಿಯಾದಾಗ 95-96 ನಾಗ ಡೈರೆಕ್ಟ್ ಸೆಲ್ಲಿಂಗ್ ಕನ್ಸೆಪ್ಟ್ ಇಂಟ್ರೊಡ್ಯೂಸ್ ಆಯ್ತು, ಡೈರೆಕ್ಟ್ ಸೆಲ್ಲಿಂಗ್ ಕನ್ಸೆಪ್ಟ್ ಸ್ಟಾರ್ಟ್ ಆಯ್ತು. ಆ ಟೈಮ್ನಾಗೆ ನೆಟ್ಸಪ್ ಏನ್ ಮಾಡ್ತಿತ್ತು, ಸೊ ಆ ಟೈಮ್ನಾಗ 95-96 ನಾಗ ನೆಟ್ಸಪ್ ಇದು IT ಕಂಪ್ನಿ ಇತ್ತು. ಸೊ ಇದು IT ಕಂಪ್ನಿ ನಮ್ ನೆಟ್ಸಪ್ ಕಂಪ್ನಿ ಏನ್ ಮಾಡ್ತಿತ್ತು, ಇವು ಹೊರಗೆ ಏನ್ ಕಂಪ್ನಿ ಅವ್ರು ಡೈರೆಕ್ಟ್ ಸೆಲ್ಲಿಂಗ್ ಈ ಡೈರೆಕ್ಟ್ ಸೆಲ್ಲಿಂಗ್ ಕಂಪ್ನಿಗ ಅದು ವೆಬ್ಸೈಟ್ ಆಪ್ ಇದು ಸಪ್ಲೈ ಮಾಡೋದು, ಡೆವಲಪ್ ಮಾಡಿ ಸಪ್ಲೈ ಮಾಡೋದು ಕೆಲಸ ನೆಟ್ಸಪ್ ಮಾಡ್ತಿತ್ತು. ಸೊ ಇನ್ 2000 ಕಂಪ್ನಿ ಡಿಸೈಡ್ ಮಾಡ್ತಿ ತೋಬಿ ಡೈರೆಕ್ಟ್ ಸೆಲ್ಲಿಂಗ್ ಕಂಪ್ನಿ ಸ್ಟಾರ್ಟ್ ಮಾಡ್ಬೇಕು, ನೆಟ್ವರ್ಕಿಂಗ್ ಸ್ಟಾರ್ಟ್ ಮಾಡ್ಬೇಕು. ಇನ್ 2000 ಕಂಪ್ನಿ ಡೈರೆಕ್ಟ್ ಸೆಲ್ಲಿಂಗ್ ಒಳಗೆ ಬಂತು ಅಥವಾ ಡೈರೆಕ್ಟ್ ಸೆಲ್ಲಿಂಗ್ ಕೆಲಸ ಮಾಡ್ಲಿಕ್ಕೆ ಡೈರೆಕ್ಟ್ ಸೆಲ್ಲಿಂಗ್ ಒಳಗೆ ನೆಟ್ವರ್ಕಿಂಗ್ ತೋ ಸ್ಟಾರ್ಟ್ ಮಾಡ್ಬೇಕು. ಓಕೆ, ಯಾಕೆ ಡೈರೆಕ್ಟ್ ಸೆಲ್ಲಿಂಗ್ ಒಳಗೆ ತೋ ಎಂಟ್ರಿ ಮಾಡ್ತು ಆಗ ನಮ್ಗೆ ಗೊತ್ತಿತ್ತು ಡೈರೆಕ್ಟ್ ಸೆಲ್ಲಿಂಗ್ ಒಳಗೆ ಇಂಪಾರ್ಟೆಂಟ್ ಏನದ, ಡೈರೆಕ್ಟ್ ಸೆಲ್ಲಿಂಗ್ ಒಳಗೆ ಎಲ್ಲರದಾಗ ಇಂಪಾರ್ಟೆಂಟ್ ಅದು ಪ್ರಾಡಕ್ಟ್. ಸೊ ಕಂಪ್ನಿ ಏನ್ ಮಾಡ್ತು, ತಮ್ಮ ಇಂಥ ಒಂದು ಪ್ರಾಡಕ್ಟ್ ಇಂಟ್ರೊಡ್ಯೂಸ್ ಮಾಡ್ಬೇಕಾದ ಮಾರ್ಕೆಟ್ದಾಗ ಅದಕ್ಕೆ ಡಿಮಾಂಡ್ ಅದ. ಓಕೆ, ಅದಕ್ಕೆ ಲೈಫ್ ಅದ, ಅದಕ್ಕೆ ಫ್ಯೂಚರ್ ಅದ. ಓಕೆ, ಅದ್ರಾಗ ಜನ ಮ್ಯಾಕ್ಸಿಮಮ್ ಡಿಮಾಂಡ್ ಮಾರ್ಕೆಟ್ದಾಗ ಬರಬೇಕು, ವ್ಯಾಲ್ಯೂ ಫಾರ್ ಮನಿ ಬರಬೇಕು, ಆ ಪ್ರಾಡಕ್ಟ್ ಕ್ವಾಲಿಟಿ ಬರಬೇಕು. ಸೊ ಈ ತರ ಪ್ರಾಡಕ್ಟ್ ತರಬೇಕಂದ್ರೆ ಕಂಪ್ನಿ ಡಿಸೈಡ್ ಮಾಡ್ತಿತ್ತು ಅಗ್ರಿಕಲ್ಚರ್ ಪ್ರಾಡಕ್ಟ್ ಇಂಟ್ರೊಡ್ಯೂಸ್ ಮಾಡಬೇಕು. ಸೊ ಇನ್ 2003 ಕಂಪ್ನಿ ಸ್ಟಾರ್ಟ್ ಮಾಡಿ ಬಯೋಫಿಟ್ ರೇಂಜ್ ಥ್ರೂ ಆರ್ಗ್ಯಾನಿಕ್ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಸಪ್ಲೈ ಮಾಡೋದು ಡಿಸಿಷನ್ ಕಂಪ್ನಿ ತೋ. ಓಕೆ, ಸೊ ಈ ಆರ್ಗ್ಯಾನಿಕ್ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೇಕಂದ್ರೆ ಅದು ಆರ್ಗ್ಯಾನಿಕ್ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಪ್ಲಾಂಟ್ ಬೇಕು. ಓಕೆ, ಯಾವ ಕಂಪ್ನಿ ಓವರ್ ಆಲ್ ಮಾರ್ಕೆಟ್ದಾಗ ಸರ್ವೆ ಮಾಡ್ತು, ಏಷ್ಯಾದ ಸೆಕೆಂಡ್ ಲಾರ್ಜೆಸ್ಟ್ ಓಕೆ ಅಜಯ್ ಬಯೋಟೆಕ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ, ಇದು ಪಬ್ಲಿಕ್ ಲಿಮಿಟೆಡ್ ಕಂಪ್ನಿ ಇತ್ತು. ಏಷ್ಯಾದ ಸೆಕೆಂಡ್ ಲಾರ್ಜೆಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಇತ್ತು. ಇದು 1991 ಸ್ಟಾರ್ಟ್ ಆಗಿತ್ತು ಅಜಯ್ ಬಯೋಟೆಕ್. ಸೊ ನೆಟ್ಸಪ್ ಏನ್ ಮಾಡ್ತು, ಇನ್ 2003 ತಮ್ಗೆ ಡೈರೆಕ್ಟ್ ಸೆಲ್ಲಿಂಗ್ ಒಳಗೆ ಎಂಟ್ರಿ ಮಾಡೋದಾದ. ಡೈರೆಕ್ಟ್ ಸೆಲ್ಲಿಂಗ್ ಒಳಗೆ ಎಂಟ್ರಿ ಮಾಡಕ್ಕಂದ್ರೆ ತಮ್ಮ ಪ್ರಾಡಕ್ಟ್ ಬೇಕಾಗ್ಯದ, ತಮ್ಮ ಪ್ರಾಡಕ್ಟ್ ಬೇಕಂದ್ರೆ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಬೇಕು. ಅದಕ್ಕಂದು ಇನ್ 2003 ನೆಟ್ಸಪ್ ಏನ್ ಮಾಡ್ತು, ಅಜಯ್ ಬಯೋಟೆಕ್ 78% ಶೇರ್ ಪರ್ಚೇಸ್ ಮಾಡ್ತು. 78% ಶೇರ್ಸ್ ನೆಟ್ಸಪ್ ಪರ್ಚೇಸ್ ಮಾಡ್ತಂದ್ರೆ ಅಜಯ್ ಬಯೋಟೆಕ್ ಕಂಪನಿ ನೆಟ್ಸಪ್ ಟೇಕ್ ಓವರ್ ಮಾಡ್ತು. అలాగే ಹಿಡಿದು 2003 ಹಿಡಿದು ಕಂಪನಿ ಬಯೋಫಿಡ್ ಪ್ರಾಡಕ್ಟ್ ಮಾರ್ಕೆಟ್ ನ ತರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಸೊ ಈ 2003 ಹಿಡಿದು 2020 ಆಲ್ಮೋಸ್ಟ್ 17 ಇಯರ್ಸ್ ಹಿಡಿದು ತಮ್ಗೆ ಎಕ್ಸ್ಪೀರಿಯನ್ಸ್ ಅದ ನೆಟ್ವರ್ಕಿಂಗ್ ಪ್ರಾಡಕ್ಟ್ಸ್ ಸೇಲ್ ಮಾಡೋದು. ಬಟ್ ಅಜಯ್ ಬಯೋಟೆಕ್ ಎಷ್ಟು ವರ್ಷ ಹಿಡಿದ 1991 ಅಂದ್ರೆ ಆಲ್ಮೋಸ್ಟ್ 30 ಇಯರ್ಸ್ ಹಿಡಿದು ಇದು ಆರ್ಗ್ಯಾನಿಕ್ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತದೆ. ಏಷ್ಯಾದ ಸೆಕೆಂಡ್ ಲಾರ್ಜೆಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಇದು ಪ್ಲಾಂಟ್. ಓಕೆ, ಇದು ಪ್ಲಾಂಟ್ ಎಲ್ಲದ ತಮ್ದು, ಇದು ಪ್ಲಾಂಟ್ ಪುಣೆ ಸಾಸ್ವಾಡ್ನಾಗ ಅದ, ಹಿಮಾಚಲ್ ಪ್ರದೇಶದಾಗ ಅದ, ಸಿಕ್ಕಿಂದಾಗ ತಮ್ದು ಪ್ಲಾಂಟ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿದೆ. ಸೊ ತಮ್ಮ ಇದು ಅಂದ್ರೆ ನೀವು ಮಾರ್ಕೆಟ್ದಾಗ ಹೋದ್ರೆ ಬಿ ನಿಮ್ಗೆ ಬರ್ತಿರ್ಬೇಕು ರಿಸಲ್ಟ್ ಇಟ್ ಯಾಕೆ ಒಳ್ಳೆ ಬರ್ತಾವ ಅಂದ್ರೆ ತಮ್ಗೆ ಬರೀ ಪ್ರಾಡಕ್ಟ್ ಸೇಲ್ ಮಾಡೋದಂದಿಲ್ಲ, ಇದ್ರೊಳಗೆ ಒಂದು ಲಾಜಿಕ್ ಅದ, ಒಂದು ಟೆಕ್ನಾಲಜಿ ಅದ, ಬಯೋಟೆಕ್ನಾಲಜಿ ಅದ. ಆ ತರಾನೇ ಇದು ತುಂಬಾ ಎಕ್ಸ್ಪೀರಿಯನ್ಸ್ ಕಂಪನಿ ಅದು ಅಜಯ್ ಬಯೋಟೆಕ್. ಆ ಅಜಯ್ ಬಯೋಟೆಕ್ ನೆಟ್ಸಪ್ ಪ್ರಾಡಕ್ಟ್ ಸಪ್ಲೈ ಮಾಡೋದು, ನೆಟ್ಸಪ್ ಕೊಡೋದು, ಅದಕ್ಕಂದ್ರೆ ನೀವು ಫೀಲ್ಡ್ ಮ್ಯಾಗ ಹೋದ್ರೆ ಬಿ ಒಳ್ಳೆ ರಿಸಲ್ಟ್ ಬರ್ತದೆ. ಓಕೆ, ಈಗ ಸೊ ಈಗ ಬೆಂಗಳೂರಿನಾಗ ಅಥವಾ ಕರ್ನಾಟಕದಾಗ ಏನಾಗ್ತದ, ಕೆಲವೊಂದ್ ಜನ ಮಾರ್ಕೆಟ್ದಾಗ ಹೋಗ್ತಾರ, ಪ್ರಾಡಕ್ಟ್ ಕೊಡ್ತಾರ. ಬಟ್ ಇಟ್ಟು ಒಳ್ಳೆ ಪ್ರಾಡಕ್ಟ್ ಫಸ್ಟ್ ತಮ್ಗೆ ಗೊತ್ತಿರ್ಬೇಕು ಇದು ಪ್ರಾಡಕ್ಟ್ ಎಷ್ಟು ಒಳ್ಳೆ. ಫಸ್ಟ್ ಪ್ರಾಡಕ್ಟ್ ಒಳ್ಳೆ ಇರ್ತಿತ್ಲ ಅಂದ್ರೆ 17 ಇಯರ್ಸ್ ನೆಟ್ಸಪ್ ಸಕ್ಸಸ್ಫುಲಿ ರನ್ ಆಗ್ತಿತ್ಲ. 100% ಇದು ಒಪ್ಕೋಬೇಕಾಗ್ತದೆ. ರಿಸಲ್ಟ್ ಬರ್ತಿತ್ಲ, ರೀಪರ್ಚೇಸ್ ಇದ್ದಿತ್ಲ ಅಂದ್ರೆ ನೀವು ನೆಟ್ಸಪ್ ಟರ್ನ್ ಓವರ್ ಬಿ ನೋಡಿದ್ರಿ ತಿಳಿರಿ. ಫಾರ್ ಎಕ್ಸಾಂಪಲ್ 100 ರೂಪೀಸ್ ಬಿಸ್ನೆಸ್ ಆಯ್ತಂದ್ರೆ 60 to 70 ರೂಪೀಸ್ ಇದು ಹೊಳ್ಳಿ ಪರ್ಚೇಸ್ ಆಗ್ಯದ ಬಿಸ್ನೆಸ್ ಆಗ್ತದೆ. ಇದು ಡೈರೆಕ್ಟ್ ಸೇಲಿಂಗ್ ಅಥವಾ ನೆಟ್ವರ್ಕ್ ಮಾರ್ಕೆಟಿಂಗ್ ಇದು ಪಾಸಿಬಲ್ ಇಲ್ಲ. ಬಟ್ ಇದು ನೆಟ್ಸಪ್ ದ ಪಾಸಿಬಲ್ ಆಯ್ತು. ಯಾಕೆ ಪಾಸಿಬಲ್ ಆಯ್ತು? ಬಿಕಾಸ್ ಆಫ್ ಪ್ರಾಡಕ್ಟ್ ರಿಸಲ್ಟ್. ತಮ್ಮಲ್ಲಿ ಸಿಸ್ಟಮ್ದಾಗ ದಮ್ಮದನ್ರಿ 100% ತಮ್ಮ ಸಿಸ್ಟಮ್ ಬಹಳ ಸ್ಟ್ರಾಂಗ್ ಅದ. ಬಟ್ ಅದ್ರಷ್ಟೇ ಸ್ಟ್ರಾಂಗ್ ತಮ್ಮ ಪ್ರಾಡಕ್ಟ್ ಬಿ ಅವ್, ತಮ್ಮ ಪ್ರಾಡಕ್ಟ್ ರಿಸಲ್ಟ್ ಅವ್. ತಮ್ಮಲ್ಲಿ ಕೆಲವೊಂದ್ ಜನ ಹಿಂಗ್ ಹರಕಿ ಅವ್ರಿಗೆ ಕ್ಯಾಪ್ ಅನ್ರಿ ಅಥವಾ ಕೋಡಪತಿ ಬಿಕಾಸ್ ಆಫ್ ಪ್ರಾಡಕ್ಟ್ ಒಳ್ಳೆ ರಿಸಲ್ಟ್ ಅವನ್ ಅವ್. ಓಕೆ, ಸೊ ಈ ಪ್ರಾಡಕ್ಟ್ ಒಳ್ಳೆ ಅವ, ಬಟ್ ಇದ್ರದ್ದು ಬಿ ನಿಮ್ಗೆ ಸ್ವಲ್ಪ ನಾಲೆಜ್ ಬೇಕು. ಫೀಲ್ಡ್ ನ ಹೋಗೋಣ ಬಿ ನೀವು ಪ್ರಾಡಕ್ಟ್ ಯಾವ ತರ ಒಳ್ಳೆಯವ, ಯಾವ ತರ ಎಕ್ಸ್ಪ್ಲೇನ್ ಮಾಡ್ಬೇಕು, ಅದ್ರ ಸಲುವಾಗಿ ನಿಮ್ಗೆ ಸ್ವಲ್ಪ ಬೇಸಿಕ್ ನಾಲೆಜ್ ಬೇಕು. ಅದಕ್ಕಂದು ಇವತ್ತಿನ ಪ್ರಾಡಕ್ಟ್ ಟ್ರೈನಿಂಗ್ ಇಟ್ಟಿದ್ವಿ. ಓಕೆ, ಸೊ ತಮ್ಮ ಬೆಂಗಳೂರು ರೀಜನ್ದಾಗ ಫಸ್ಟ್ ಕ್ಯಾಪ್ ಅಚೀವರ್ ಅಂತ. ಓಕೆ, ಫಸ್ಟ್ ಕ್ಯಾಪ್ ಅಚೀವರ್ ಆ ತರನೇ ಬೆಂಗಳೂರು ರೀಜನ್ ಫಸ್ಟ್ ಕರೋಡಪತಿ. ಯಾರ್ಯಾಗ ನೆಟ್ಸಪ್ ಕರ್ನಾಟಕದಾಗ ಸ್ಟಾರ್ಟ್ ಆಯ್ತು, ಒಂದ್ರೆ ರಿಸಲ್ಟ್ ಇಲ್ಲ. ಈಗ ಕರ್ನಾಟಕ ಜನ ಏನಂತ ಯಾರಿಗೆ ರಿಸಲ್ಟ್ ಬಂದವ ಅಂದ್ರೆ ಇಲ್ಲಿ ರಿಸಲ್ಟ್ ಯಾರಿಗೆ ಬಂದಿತ್ಲೇ ಮೊದ್ಲು. ಈಗ ತೋ ಓವರ್ ಆಲ್ ಆ ಕಡೆ ವಿಡಿಯೋ ನೀವು ಯೂಟ್ಯೂಬ್ ದಾಗ ಹೋದ್ರೆ ಬಿ ನೆಟ್ಸಪ್ ರಿಸಲ್ಟ್ ಬಂದದ್ದು ಭಾಳ ವಿಡಿಯೋ. ಓಕೆ, ಬಟ್ ಮೊದ್ಲು ಇದು ಸಿಚುವೇಶನ್ ಇದ್ದಿತ್ಲ. ಆ ಸಿಚುವೇಶನ್ ದಾಗ ನೆಟ್ಸಪ್ ಕೆಲಸ ಯಾರು ಸ್ಟಾರ್ಟ್ ಮಾಡಿದ್ರು? ನಮ್ ಕರ್ನಾಟಕ ಫಸ್ಟ್ ಕ್ಯಾಪ್ ಅಚೀವರ್. ಆ ತರನೇ ಕರ್ನಾಟಕದ ಫಸ್ಟ್ ಕರೋಡಪತಿ ಲೀಡರ್ ಸಂತೋಷ್ ಹುಸೇನಿ ಸರ್ ನಾ ರಿಕ್ವೆಸ್ಟ್ ಮಾಡ್ತಾ ಇವತ್ತಿನ ಅವ್ರ ಟ್ರೈನಿಂಗ್ ಪ್ರೋಗ್ರಾಮ್ ಕಂಡಕ್ಟ್ ಮಾಡಿದ್ರು. ಸಂತೋಷ್ ಸರ್. ಓಕೆ ಸರ್, ಥ್ಯಾಂಕ್ ಯು. ಸೊ ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ ನಮಗೆ ಸರ್ ಬಯೋಫಿಟ್ ಪ್ರೋಗ್ರಾಮ್ ತೊಳಕ್ ಹೇಳಿದ್ದಾರೆ.
ಆಲ್ಮೋಸ್ಟ್ ನಿಮ್ಗೆ ಎಲ್ಲರಿಗೂ ಗುರುತಿದೆ ಪ್ರಾಡಕ್ಟ್ ರೇಂಜ್ ಏನಿದೆ ಅಂತೇಳಿ. ಸೊ ನಾವು ಸ್ವಲ್ಪ ಡೀಟೇಲ್ ಆಗಿ ಇವತ್ತು ಕನ್ನಡದೊಳಗಡೆ ಡಿಸ್ಕಷನ್ ಮಾಡೋಣ್ರಿ. ಸೊ ಮೊದಲನೇದಾಗಿ ನೆಟ್ಸರ್ಪ್ ಅಲ್ಲಿ ಆರ್ಗಾನಿಕ್ ಸಂಬಂಧಪಟ್ಟಂಗೆ ಸುಮಾರು 9 ರಿಂದ 10 ಪ್ರಾಡಕ್ಟ್ಸ್ ಇದಾವೆ, ಇನ್ಕ್ಲೂಡಿಂಗ್ ಅನಿಮಲ್ ಕೇರ್ ಹಿಡ್ಕೊಂಡು. ಇವಷ್ಟು ಎಲ್ಲ ಪ್ರಾಡಕ್ಟ್ 100% ಆರ್ಗಾನಿಕ್ ಇದಾವೆ, ಆಮೇಲೆ ಹರ್ಬಲ್ ಇದಾವೆ. ಸೊ 100% ಸಾವಯವ ಪ್ರಾಡಕ್ಟ್ ಇದಾವೆ. ಸೊ ಒಂದೊಂದು ಪ್ರಾಡಕ್ಟ್ ಬಗ್ಗೆ ನಾವು ಡಿಸ್ಕಷನ್ ಮಾಡ್ರಿ. ಸೊ ಫಸ್ಟ್ ಪ್ರಾಡಕ್ಟ್ ಬರುತ್ತೆ ನಮ್ಮ ಹತ್ರ ಸ್ಟಿಮ್ರಿಚ್ ಅಂತೇಳಿ. ಒಂದ್ ಸೆಕೆಂಡ್. ಹಾ, ಫಸ್ಟ್ ಪ್ರಾಡಕ್ಟ್ ಬರುತ್ತೆ ಸ್ಟಿಮ್ರಿಚ್. ಸೊ ಸ್ಟಿಮ್ರಿಚ್ ಏನಿದೆ, ಸೊ ಮಾರ್ಕೆಟಲ್ಲಿ ಗ್ರೋತ್ ಪ್ರಮೋಟ್ ಸಂಬಂಧಪಟ್ಟಂಗೆ ಪ್ರತಿಯೊಬ್ಬರು ರೈತರು ಸೊ 2-3 ತರ ಬೆಳೆಗಳು ಬೆಳಿತಾರೆ. ಅಂದ್ರೆ ಹೆಂಗಂದ್ರೆ ಭೂಮಿ ಇರುತ್ತೆ, ಸೊ ಭೂಮಿ ಮೇಲ್ಗಡೆ ಕೆಲವೊಂದು ಬೆಳೆ ಬೆಳಿತಾರೆ, ಸೊ ಅದರ ಭೂಮಿ ಕೆಳಗಡೆ ಕೆಲವೊಂದು ಬೆಳೆ ಬೆಳಿತಾರೆ, ಬೇರೆ ಬೇರೆ ಬೆಳೆ ಬೆಳಿತಾರೆ. 3-4 ತಿಂಗಳು ಬೆಳೆ ಬೆಳಿತಾರೆ, ವರ್ಷದ ಬೆಳೆಗಳೆಲ್ಲ ಬೆಳಿತಾ ಇರ್ತಾರೆ. ಸೊ ಅದಕ್ಕೆ ರೈತರು ಏನ್ ಮಾಡ್ತಾರೆ, ಬೇರೆ ಬೇರೆ ಕಂಪ್ನಿಯಿಂದ ಬೇರೆ ಬೇರೆ ಗ್ರೋತ್ ಪ್ರಮೋಟರ್ ತಂದು ಸ್ಪ್ರೇ ಮಾಡ್ತಾ ಇರ್ತಾರೆ. ಸೊ ಹಾಗಾದ್ರೆ ಸ್ಟಿಮ್ರಿಚ್ ಏನಿದೆ, ಸ್ಟಿಮ್ರಿಚ್ ಕೂಡ ಇದೊಂದು ಕೂಡ ಗ್ರೋತ್ ಪ್ರಮೋಟರ್ ಇದೆ, ಆರ್ಗಾನಿಕ್ ಗ್ರೋತ್ ಪ್ರಮೋಟರ್ ಇದೆ. ಇದರಲ್ಲಿ ಏನಿದೆ, ಇದು 100% ಆರ್ಗಾನಿಕ್ ಇದೆ. ಸೊ ಇದರಲ್ಲಿ ಕೆಲವೊಂದು ಒಂದು ಬೆಳೆ ಬೇಕಂದ್ರೆ ಅದಕ್ಕೆ ಸೀಡ್ ಜರ್ಮಿಷನ್ ಹಿಡ್ಕೊಂಡು ಅಪ್ ಟು ಫ್ರೂಟ್ ಡೆವಲಪ್ಮೆಂಟ್ ಆಗಿ ಹಾರ್ವೆಸ್ಟಿಂಗ್ ಸ್ಟೇಜ್ ಬರೋ ಮಟ್ಟ ಸುಮಾರು 16 ರಿಂದ 18 ಹಂತಗಳಿದಾವೆ. ಸೊ ಒಂದೊಂದು ಹಂತಕ್ಕೆ ಒಂದೊಂದು ಸ್ಪ್ರೇಗಳು ಕೊಡ್ತಾ ಇರ್ತಾರೆ. ಎಕ್ಸಾಂಪಲ್ ರೂಟ್ಸ್ ಡೆವಲಪ್ಮೆಂಟ್ ಕೊಡ್ರಿ, ಫ್ಲವರ್ ಡೆವಲಪ್ಮೆಂಟ್ ಕೊಡ್ರಿ, ಟು ಕಾಯಿ ಕಲರ್ ಶೇನಿಂಗ್ ಬೇರೆ ಬೇರೆ ಕೊಡ್ತಾ ಇರ್ತಾರೆ. ರೈತರು ಕನ್ಫ್ಯೂಸ್ ಆಗಿದ್ದಾರೆ, ಸೊ ಯಾವ ಬೆಳೆಗೆ ಯಾವ ಪ್ರಾಡಕ್ಟ್ ಅನ್ನು ಯೂಸ್ ಮಾಡ್ಬೇಕಂತ. ಸೊ ಅದೇ ತರ ನಮ್ಮ ಹತ್ರ ಒಂದು ಸ್ಟಿಮ್ರಿಚ್ ಪ್ರಾಡಕ್ಟ್ ಇದೆಯಲ್ಲ, ಇದು 100% ಪ್ಲಾಂಟ್ ಗ್ರೋತ್ ಅಪ್ ಟು ಹಾರ್ವೆಸ್ಟಿಂಗ್ ಸ್ಟೇಜ್ ಮಟ್ಟ ಪ್ಲಾಂಟ್ ಗ್ರೋತಿಗೆ ಸಂಬಂಧಪಟ್ಟಂಗೆ ಅಷ್ಟು ಎಲ್ಲ ಇನ್ಗ್ರೀಡಿಯೆಂಟ್ಸ್ ಇದರಾಗಿದ್ದಾವೆ. ಸೊ ಇದರಲ್ಲಿ ಏನಿದೆ, ಸೊ ಇದ್ರಾಗ ಆಡ್ ಮಾಡಿದ್ರೆ ಹೈಲಿ ಪ್ರೊಟೆಕ್ಟ್ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ ಒಂದು ಆಡ್ ಮಾಡಿದ್ದಾರೆ. ಅದ್ರ ಜೊತೆಗೆ ಎಷ್ಟು ಕೆಲವೊಂದು ಆಸಿಡ್ಗಳಿದ್ದಾವೆ, ಹ್ಯೂಮಿಕ್ ಆಸಿಡ್ ತೊಗೊಳ್ರಿ, ಅಮಿನೋ ಆಸಿಡ್ ತೊಗೊಳ್ರಿ, ಜಿಬ್ರಾಲಿಕ್ ಆಸಿಡ್ ತೊಗೊಳ್ರಿ, ನ್ಯಾಪ್ಥಲಿನ್ ಆಸಿಡ್ ತೊಗೊಳ್ರಿ, ಇವೆಲ್ಲ ಪ್ರಾಡಕ್ಟ್ ಇದ್ರಾಗ ಕಂಟೆಂಟ್ ಆಡ್ ಮಾಡಿದ್ದಾರೆ. ಸೊ ಈ ಪ್ರಾಡಕ್ಟ್ ಯಾವ್ಯಾವ ಹಂತದಲ್ಲಿ ಯೂಸ್ ಮಾಡಬಹುದು ಸ್ಟಿಮ್ರಿಚ್. ಸೊ ಇದನ್ನು ಯೂಸ್ ಮಾಡೋ ಮೆಥಡ್ ಇದೆ. 1 ಲೀಟರ್ ನೀರಿಗೆ 1 ರಿಂದ 2 ml ಯೂಸ್ ಮಾಡಬಹುದು. ಸೊ ಯಾವ್ಯಾವ ಹಂತದಾಗ ಈ ಪ್ರಾಡಕ್ಟ್ ಯೂಸ್ ಮಾಡಬಹುದು. ಫಸ್ಟ್ ಸೀಡ್ ಜರ್ಮಿನೇಷನ್ ಅಂದ್ರೆ ನಾವು ಬೀಜೋಪಚಾರ ಮಾಡ್ತೇವಲ್ರಿ. ನಾರ್ಮಲ್ ಆಗಿ ಬೀಜೋಪಚಾರ ಮಾಡೋದು ನಿಮ್ ಪಿಕ್ಚರ್ ಕಾಣ್ತಾ ಇದೆ. ನಾರ್ಮಲ್ ಆಗಿ ಬೀಜೋಪಚಾರ ಮಾಡೋದು ಏನಾಗುತ್ತೆ, ಯಾವುದೇ ಸೀಡ್ ನಾವು ತಂದು ಬೀಜೋಪಚಾರ ಮಾಡಿ ಹಾಕ್ದೇವು ಅಥವಾ ವಿತೌಟ್ ಬೀಜೋಪಚಾರ ಹಾಕ್ದೇವು ಅಂದ್ರೆ ಅದರಲ್ಲಿ ಮಿನಿಮಮ್ 60 to 70% ಅಷ್ಟೇ ಅದರೊಳಗಡೆ ಜರ್ಮಿನೇಷನ್ ಆಗುತ್ತೆ, ಮಿಕ್ಕಿದೆಲ್ಲ ಫೇಲ್ ಆಗುತ್ತೆ. ಕಾರಣ ಅಂದ್ರೆ ಆ ಸೀಡ್ ಅಲ್ಲಿ ಒಂದು ಕೋಟಿಂಗ್ ಇರುತ್ತೆ, ಕರೆಕ್ಟ್ ಆಗಿ ಓಪನ್ ಆಗಂಗಿಲ್ಲ, ಅದಕ್ಕೆ ಬೇಕಂತ ನ್ಯೂಟ್ರಿಮೆಂಟ್ಸ್ ಇರಂಗಿಲ್ಲ, ಆಮೇಲೆ ಹೆವಿ ರೇನ್ ಆಗಿರ್ತೈತಿ ಅಥವಾ ಜಾಸ್ತಿ ಶೀತ ಆಗಿರ್ತೈತಿ ಜಾಸ್ತಿ, ಆಮೇಲೆ ಕೆಲವೊಂದ್ಸರಿ ಭೂಮಿ ಡ್ರೈ ಆಗಿರ್ತೈತಿ. ಅವಾಗ ಸ್ಟಿಮ್ರಿಚ್ 1 ಲೀಟರ್ ನೀರಿಗೆ 1 ml ಯೂಸ್ ಮಾಡಿದ್ರೆ 90 to 92% ಮಟ್ಟ ಜರ್ಮಿನೇಷನ್ 100% ಸಕ್ಸಸ್ ಆಗುತ್ತೆ. ಸೊ ಜರ್ಮಿನೇಷನ್ 100% ಸಕ್ಸಸ್ ಆಗೋದ್ರೆ ಏನಾಗುತ್ತೆ, ಇಲ್ಲಿ ರೈತಂದು ಖರ್ಚು ಏನಾಗುತ್ತೆ, ಕಮ್ಮಿ ಆಗುತ್ತೆ. ಅಂದ್ರೆ 100 ಬೀಜ ಹಾಕಿದ್ರೆ 90 ಬೀಜ ಅದರೊಳಗಡೆ ಜರ್ಮಿನೇಷನ್ ಆದ ಅಂದ್ರೆ 100% ರೈತರಿಗೆ ಲಾಭ ಆಗುತ್ತೆ. ಅದರಲ್ಲಿ 60 ರಿಂದ 70% ಅಷ್ಟೇ ಅಥವಾ 30 ರಿಂದ 40% ಸೀಡ್ ಫೇಲ್ ಆತಂದ್ರೆ ಕಾಸ್ಟ್ ಆಫ್ ಕಲ್ಟಿವೇಶನ್ ಕೂಡ ರೈತಂದು ಜಾಸ್ತಿ ಆಗುತ್ತೆ. ಬಟ್ ಸ್ಟಿಮ್ರಿಚ್ ಏನಿದೆ, ಜಸ್ಟ್ ಇದು 1 ಲೀಟರ್ ನೀರಿಗೆ 1 ml ಸ್ಟಿಮ್ರಿಚ್ ಯೂಸ್ ಮಾಡಿ ಅದರಲ್ಲಿ ಬೀಜ ನೆನ ಹಾಕಿ, ಅಂದ್ರೆ ಕೆಲವೊಂದು ದ್ವಿದಳ ಧಾನ್ಯ ಏಕದಳ ಧಾನ್ಯ ಸಸಿಗಳು ಇರ್ತವೆ, ಅದರಲ್ಲಿ ಆ ಪ್ರಮಾಣದ ಒಂದು 5-6 ನಿಮಿಷ ಅದರಲ್ಲಿ ನೆನ ಹಾಕಿ ಫ್ಯಾನಿನ ಕೆಳಗೆ ಅಥವಾ ನೆರಳೊಳಗಡೆ ಹಾಕಿ ಅದೆಲ್ಲ ಬೀಜ ಡ್ರೈ ಆದ್ಮೇಲೆ ಬಿತ್ತನೆ ಮಾಡಿದ್ರೆ ಅಥವಾ ಊರಿದ್ರೆ ನಾಟಿ ಮಾಡಿದ್ರೆ 100% ಅದು ಜರ್ಮಿನೇಷನ್ ಆಗುತ್ತೆ. ಸೊ ಅದಕ್ಕೆ ಜಸ್ಟ್ 1 ಲೀಟರ್ ನೀರಿಗೆ 1 ml ಸ್ಟಿಮ್ರಿಚ್ ಯೂಸ್ ಮಾಡಿದ್ರೆ ಸಾಕು. ಅದ್ರ ಜೊತೆ ನೆಕ್ಸ್ಟ್ ಸ್ಟೇಜ್ ಜರ್ಮಿನೇಷನ್ ಆದ್ಮೇಲೆ ಯಾವುದೇ ಒಂದು ಕ್ರಾಪ್ ಬೆಳೆ ಡೆವಲಪ್ ಆಗುತ್ತಲ್ಲ, ಸೊ ಅದರಲ್ಲಿ ಆ ಬೆಳೆ 100% ಫಲವತ್ತತಾಗಿ ಗ್ರೋತ್ ಆಗಿ ಬರ್ಬೇಕಂದ್ರೆ ಅದಕ್ಕೆ ವೈಟ್ ರೂಟ್ಸ್ ಇಂಪಾರ್ಟೆಂಟ್ ಇದಾವೆ. ಒಂದು ಬೆಳೆ ಬೆಳಿಬೇಕಂದ್ರೆ ಅದಕ್ಕೆ ತಾಯಿ ಬೇರು ಮತ್ತು ತಂತು ಬೇರು ಇಂಪಾರ್ಟೆಂಟ್ ಇದಾವೆ. ಸೊ ಅದರಲ್ಲಿ ತಂತು ಬೇರು ಅಂದ್ರೆ ಬಿಳಿ ಬೇರುಗಳು ಏನ್ ಸೈಡ್ ಟಿಲ್ಲರ್ಸ್ ಹೊಡಿದಾವಲ್ಲ ಅವಕ್ಕೂ ಸಂಖ್ಯೆ ಜಾಸ್ತಿ ಆಗ್ಬೇಕು. ಯಾಕಂದ್ರೆ ಸಾಯಿಲ್ ಅಲ್ಲಿ ಫಾರ್ಮರ್ ಫುಡ್ ಹಾಕಿರ್ತಾರೆ, ಅಂದ್ರೆ ಬೇರೆ ಬೇರೆ ಗೊಬ್ಬರ ಎಲ್ಲ ಹಾಕಿರ್ತಾರೆ, ತಿಪ್ಪಿ ಗೊಬ್ಬರ ಆಗಿರ್ಬೋದು ಅಥವಾ ಸಗಣಿ ಗೊಬ್ಬರ ಆಗಿರ್ಬೋದು, ಬೇರೆ ಏನಾಗಿರ್ಬೋದು, ಅವೆಲ್ಲ ಬೆಳೆ ಹೀರ್ಕೋಬೇಕಂದ್ರೆ ಅದಕ್ಕೆ ರೂಟ್ಸ್ ಇಂಪಾರ್ಟೆಂಟ್ ಇದಾವೆ. ಎಷ್ಟು ರೂಟ್ಸ್ ಜಾಸ್ತಿ ಇರ್ತಾವಲ್ಲ ಅಷ್ಟು ನ್ಯೂಟ್ರಿಮೆಂಟ್ಸ್ ಅದಕ್ಕೆ ಸಪ್ಲೈ ಆಗುತ್ತೆ. ಸೊ ನಾರ್ಮಲ್ ಆಗಿ ಸೀಡ್ ಟ್ರೀಟ್ಮೆಂಟ್ ಮಾಡಿದ್ದು ಬೆಳೆ ಈ ತರ ರೂಟ್ಸ್ ಡೆವಲಪ್ಮೆಂಟ್ ಆಗುತ್ತೆ.
ನೀವು ಪಿಕ್ಚರ್ ಅಲ್ಲಿ ನೋಡ್ತಾ ಇರ್ಬೋದು. ಇದು 100% ವ್ಯತ್ಯಾಸ ಆಗುತ್ತೆ. ಸೊ ಇದಾದ್ಮೇಲೆ ಬೆಳೆ ಗ್ರೋತ್ ಆಗುತ್ತೆ, ಮೇಲ್ಗಡೆ ಬರುತ್ತೆ ಪ್ಲಾಂಟ್ ಗ್ರೋತ್ ಆಗಿ, ಅದಕ್ಕೆ 4 ರಿಂದ 5 ಎಲೆ ಬಂದಾಕರೆ ಒಂದ್ಸರಿ ಇನ್ನೊಂದ್ಸರಿ ಸ್ಟಿಮ್ರಿಚ್ ಸ್ಪ್ರೇ ಮಾಡಿದ್ರೆ ಸೊ ಇಷ್ಟು ನೀವು ಗ್ರೋತ್ ಆಗಿ ಕಾಣಬಹುದು. ಇನ್ನೊಂದು, ಇನ್ನು ಬೆಳೆ ಗ್ರೋತ್ ಆಗ್ಬೇಕಂದ್ರೆ, ಗ್ರೋತ್ ಆಗಿ ಅದ್ರ ಟಿಲ್ಲರ್ಗಳ ಸಂಖ್ಯೆ ಜಾಸ್ತಿ ಆಗ್ಬೇಕು, ಅಂದ್ರೆ ಅದ್ರ ಟೊಂಗೆಗಳ ಸಂಖ್ಯೆ ಜಾಸ್ತಿ ಆಗ್ಬೇಕು, ಆಮೇಲೆ ಕಾಂಡ ದಪ್ಪ ಆಗ್ಬೇಕಂದ್ರೆ ಇನ್ನೊಂದು ಸ್ಪ್ರೇ ತೊಗೊಳ್ರು ಸ್ಟಿಮ್ರಿಚ್ ಇಂದ. ಸೊ ಅದೊಂದು ಇನ್ನೊಂದು ಸ್ಪ್ರೇ ತೊಗೊಂಡ್ರೆ ಜಾಸ್ತಿ ಟಿಲ್ಲರ್ಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಯಾವಾಗ ಟಿಲ್ಲರ್ ಸಂಖ್ಯೆ ಜಾಸ್ತಿ ಆಗುತ್ತೋ ಅವಾಗ ಬೆಳೆಗೆ ಫ್ಲವರ್ ಅಂದ್ರೆ ಬೆಳೆಯಲ್ಲಿ ಒಂದು ಗರ್ಭ ಕ್ರಿಯೇಟ್ ಆಗುತ್ತೆ. ಆ ಗರ್ಭ ರೆಡಿ ಆದ್ಮೇಲೆ ಎಷ್ಟು ಟಿಲ್ಲರ್ಸ್ಗಳ ಸಂಖ್ಯೆ ಜಾಸ್ತಿ ಆಗುತ್ತಲ್ಲ ಅಷ್ಟು ಫ್ಲವರಿಂಗ್ ಗ್ರೋತ್ ಆಗುತ್ತೆ, ಫ್ಲವರ್ಗಳ ಸಂಖ್ಯೆ ಜಾಸ್ತಿ ಬರುತ್ತೆ. ಸೊ ಟಿಲ್ಲರ್ಸ್ ಕಮ್ಮಿ ಇದಾವೆ, ಫ್ಲವರ್ ಜಾಸ್ತಿ ಆತಂದ್ರೆ ಫ್ಲವರ್ಸ್ ಏನಿದಾವೆ ಎಲ್ಲ ಡ್ರಾಪಿಂಗ್ ಆಗ್ತವೆ. ಸೊ ಸ್ಟಿಮ್ರಿಚ್ 2ನೇ ಹಂತದೊಳಗಡೆ ಬಿಟ್ಟು 3ನೇ ಹಂತಕ್ಕೆ ಸ್ಪ್ರೇ ಮಾಡಿದ್ರೆ ಸಿಕ್ಕಾಪಟ್ಟಿ ಟಿಲ್ಲರ್ಸ್ಗಳ ಸಂಖ್ಯೆ ಜಾಸ್ತಿ ಆಗ್ತವೆ. ಆಲ್ಮೋಸ್ಟ್ 30 to 40% ಮಟ್ಟ ಟಿಲ್ಲರ್ಸ್ಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಸ್ಟಿಮ್ರಿಚ್ ಇಂದ, ನೋಡ್ಬೋದು ಈ ತರ. ಇದಾದ್ಮೇಲೆ ಫ್ಲವರಿಂಗ್ ಸ್ಟೇಜ್ ಬರುತ್ತೆ. ಫ್ಲವರಿಂಗ್ ಸ್ಟೇಜ್ ಅಲ್ಲಿ ಕೂಡ ಒಂದ್ಸರಿ ಸ್ಟಿಮ್ರಿಚ್ ಸ್ಪ್ರೇ ಮಾಡಿದ್ಮೇಲೆ ಈ ತರ ನಿಮ್ಗೆ ಫ್ಲವರ್ ಗ್ರೋತ್ ಆಗುತ್ತೆ. ಸೊ ನೋಡಿ ಏನಾಗುತ್ತೆ, ಫ್ಲವರ್ ಗ್ರೋತ್ ಆಗಕ್ಕೆ ಬೇರೆ ಔಷಧ ಕೊಡಬೇಕು, ನಾವು ಬೇರೆ ಏನು ಹೊಡಿತೇವೆ, ಎಕ್ಸಾಂಪಲ್ ಬೂಮ್ ಫ್ಲವರ್ ಅಂತೆಲ್ಲ ಸ್ಪ್ರೇ ಮಾಡ್ತಾ ಇದ್ದೇವೆ, ರೂಟ್ಸ್ಗೆ ಬೇರೆ ಕೊಡಬೇಕು, ಟಿಲ್ಲರ್ಸ್ಗೆ ಬೇರೆ ಕೊಡಬೇಕು. ಬಟ್ ಸ್ಟಿಮ್ರಿಚ್ ಏನಿದೆ ನೀವು ಆಗಲೇ ನೋಡಿದ್ರಿ, ಜರ್ಮಿನೇಷನ್ ಸ್ಟೇಜ್ ಹಿಡ್ಕೊಂಡು ಅಪ್ ಟು ಫ್ಲವರಿಂಗ್ ಸ್ಟೇಜ್ ಮಟ್ಟ 3 ಸ್ಪ್ರೇ ಬಂದು ಇದರಲ್ಲಿ. ಮಿನಿಮಮ್ 3 ಸ್ಪ್ರೇದೊಳಗಡೆ ಫ್ಲವರಿಂಗ್ ಸ್ಟೇಜ್ ಮಟ್ಟ ಎಲ್ಲ ಸ್ಟಿಮ್ರಿಚ್ ಒಂದೇ ಕೆಲಸ ಮಾಡ್ತಾ ಇದೆ. ಸೊ ಇದ್ರ ಜೊತೆಗೆ ಫ್ಲವರ್ ಡ್ರಾಪ್ ಆಗ್ಬಾರ್ದು, ಅದಕ್ಕೆ ಬೇರೆ ಸ್ಪ್ರೇ ಮಾಡ್ತೇವೆ. ಸೊ ಫ್ಲವರ್ ಡ್ರಾಪ್ ಆಗದಂತೆ ಫಾರ್ಮರ್ ಮತ್ತೆ ಬೇರೆ ಕೆಮಿಕಲ್ ಔಷಧ ಸ್ಪ್ರೇ ಮಾಡ್ತಾನೆ, ಎಕ್ಸ್ಪೆಂಡಿಚರ್ ಜಾಸ್ತಿ ಆಗುತ್ತೆ. ಸೊ ಕೆಮಿಕಲ್ ಸ್ಪ್ರೇ ಮಾಡಿದ್ಮೇಲೆ ಫ್ಲವರ್ ಜಾಸ್ತಿ ಬರುತ್ತೆ, ಗಿಡದ ಹತ್ರ ಕೆಪಾಸಿಟಿ ಇರಂಗಿಲ್ಲ. ಬಟ್ ಸ್ಟಿಮ್ರಿಚ್ ಯೂಸ್ ಮಾಡೋದ್ರಿಂದ ಏನಾಗಿದೆ, ಮುಂಚೆಯಿಂದನೇ ಗಿಡ ಹಂತವಾಗಿ ಗ್ರೋತ್ ಆಗ್ತಾ ಬರ್ತಾ ಇದೆ. ಸೊ ಅದರಲ್ಲಿ ಸ್ಟ್ರೆಂತ್ ಕೂಡ ಇದೆ, ಜೊತೆಗೆ ಫ್ಲವರ್ 100% ಸೆಟ್ಟಿಂಗ್ ಆಗುತ್ತೆ. ಫ್ಲವರ್ ಸೆಟ್ಟಿಂಗ್ ಆದ್ಮೇಲೆ ಲಾಸ್ಟ್ ಸ್ಟೇಜ್ ಏನಿದೆ, ಫ್ರೂಟ್ ಡೆವಲಪ್ಮೆಂಟ್ ಆಗಬೇಕು, ಫ್ರೂಟ್ ಆಗಿ ಕನ್ವರ್ಟ್ ಆಗಬೇಕು. ಸೊ ಈ ತರ ಫ್ರೂಟ್ ಆಗಿ ಕೂಡ ಕನ್ವರ್ಟ್ ಆಗುತ್ತೆ. ಸೊ ಇನ್ನು ಫ್ರೂಟ್ ಕನ್ವರ್ಟ್ ಆದ್ಮೇಲೆ ಫ್ರೂಟ್ ಕೂಡ ಡ್ರಾಪ್ ಆಗಬಾರ್ದು. ಸೊ ಫ್ರೂಟಿಗೆ ಅಂದ್ರೆ ಅದೇನು ಹಣ್ಣಿದೆ, ಹಣ್ಣಿಗೆ ಕಲರ್ ಬರಬೇಕು, ಶೈನಿಂಗ್ ಬರಬೇಕು, ಹಣ್ಣು ವೇಟ್ ಬರಬೇಕು, ಮತ್ತು ಹಣ್ಣು ಸೈಜ್ ಬರಬೇಕು. 100% ಹಣ್ಣ ಅದು ರೈತನ ಕೈಯಾಗಿ ಸಿಗಬೇಕು. ಏನಾಗುತ್ತೆ, ಕೆಲವೊಂದ್ಸರಿ ರೈತ ಕಷ್ಟಪಟ್ಟು ಬೇರೆ ಬೇರೆ ಪ್ರಾಡಕ್ಟ್ ಎಲ್ಲ ತಂದು ಫ್ರೂಟ್ ಡೆವಲಪ್ಮೆಂಟ್ ಆಗುತ್ತೆ, ಆ ಟೈಮಲ್ಲಿ ಫ್ರೂಟ್ ಡ್ಯಾಮೇಜ್ ಆಗುತ್ತೆ. ಫ್ರೂಟ್ ಯಾಕೆ ಡ್ಯಾಮೇಜ್ ಆಗುತ್ತೆ, ನ್ಯೂಟ್ರಿಷನ್ ಡೆಫಿಷಿಯನ್ಸಿಂದ ಫ್ರೂಟ್ ಡ್ಯಾಮೇಜ್ ಆಗುತ್ತೆ. ಆಮೇಲೆ ಅದಕ್ಕೆ ಶೈನಿಂಗ್ ಬರಂಗಿಲ್ಲ. ಹಣ್ಣೆಲ್ಲ 100% ಹಣ್ಣೆಲ್ಲ ಡೆವಲಪ್ಮೆಂಟ್ ಆಗಿದೆ ಅಂದ್ರೆ ಆಗಿದೆ, ಬಟ್ ಹಣ್ಣಿಗೆ ಶೈನಿಂಗ್ ಬರಲಿಲ್ಲ ಅಂದ್ರೆ ಮಾರ್ಕೆಟ್ ಅಲ್ಲಿ ರೇಟ್ ಕೂಡ ಕಮ್ಮಿ ಆಗುತ್ತೆ. ಸೊ ಹಣ್ಣಿಗೆ ಕಲರ್ ಬರಬೇಕಂದ್ರೆ ಮತ್ತೆ ಬೇರೆ ತಂದು ಔಷಧ ನೋಡ್ಬೇಕು, ಶೈನಿಂಗ್ ಸಂಬಂಧಪಟ್ಟಂಗೆ ಬೇರೆ ಔಷಧ ಸ್ಪ್ರೇ ಮಾಡ್ತಾರೆ, ಕಲರಿಗೆ ಸಂಬಂಧಪಟ್ಟಂಗೆ ಬೇರೆ ಔಷಧ ಸ್ಪ್ರೇ ಮಾಡ್ತಾರೆ. ಬಟ್ ಸ್ಟಿಮ್ರಿಚ್ ಇಂತ ಪವರ್ಫುಲ್ ಪ್ರಾಡಕ್ಟ್ ಇದೆಯಲ್ಲ, ಸೊ ಅಪ್ ಟು ಕ್ರಾಪ್ ಸೀಡ್ ಜರ್ಮೇಷನ್ ಇಟ್ಕೊಂಡು ಫ್ರೂಟ್ ಡೆವಲಪ್ಮೆಂಟ್ ಮಟ್ಟ, ಹಾರ್ವೆಸ್ಟಿಂಗ್ ಸ್ಟೇಜ್ ಮಟ್ಟ, ಇದು ಒಂದೇ ಪ್ರಾಡಕ್ಟ್ ಪ್ರತಿ ಒಂದು ಹಂತದೊಳಗಡೆ ಕೆಲಸ ಮಾಡುತ್ತೆ. ಸೊ ಫ್ರೂಟ್ ಕೂಡ ಡೆವಲಪ್ಮೆಂಟ್ ಆಗ್ತದೆ, ಕಲರ್ ಸೈಜು ಶೈನಿಂಗ್ ಕೂಡ ಇದು ಡೆವಲಪ್ಮೆಂಟ್ ಮಾಡುತ್ತೆ. ಸೊ ಸ್ಟಿಮ್ರಿಚ್ ಬಗ್ಗೆ ಇನ್ನೊಂದು ಹೇಳ್ಬೇಕಂದ್ರೆ, ನಿಮ್ಗೆ ಆಗ್ಲೇ ನಾನು ಹೇಳಿದೆ, ಸೊ ರೈತರು 2 ತರ ಬೆಳೆ ಬೆಳಿತಾರೆ ಇಂಪಾರ್ಟೆಂಟ್ ಆಗಿ. ಒಂದು ಭೂಮಿ ಮೇಲ್ಗಡೆ ಬೆಳಿತಾರೆ, ಇನ್ನೊಂದು ಭೂಮಿ ಕೆಳಗಡೆ ಬೆಳಿತಾರೆ. ಸೊ ಭೂಮಿ ಮೇಲ್ಗಡೆ ಭೂಮಿ ಕೆಳಗಡೆ ಬೆಳಿಬೇಕಂದ್ರೆ ರೈತರು ಬೇರೆ 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 ಔಷಧ ತಂದು ಯೂಸ್ ಮಾಡಲೇಬೇಕು. ಮುಖ್ಯವಾಗಿ 2 ನ್ಯೂಟ್ರಿಮೆಂಟ್ ಇದ್ದಾರೆ, ಒಂದು ಜಿಬ್ರಾಲಿಕ್ ಆಸಿಡ್, ಇನ್ನೊಂದು ನ್ಯಾಪ್ಥಲಿನ್ ಆಸಿಡ್. ಭೂಮಿ ಮೇಲ್ಗಡೆ ಒಂದು ಕಂಟೆಂಟ್ ಬೇಕು, ಭೂಮಿ ಕೆಳಗಡೆ ಕಂಟೆಂಟ್, ಅದಕ್ಕೆ 2 ಗ್ರೋತ್ ಕೊಂಡ್ಬಿಟ್ರೆ ಬೇಕಾಗುತ್ತೆ. ಬಟ್ ನೆಟ್ ಸರ್ಫ್ ಅಲ್ಲಿ ಸ್ಟಿಮ್ರಿಚ್ ಇಂತ ಪ್ರಾಡಕ್ಟ್ ಇದೆ, ಇದ್ರೊಳಗಡೆ 2 ಗ್ರೋತ್ ಪ್ರಮೋಟರ್ ಇದಾವೆ. ಆಮೇಲೆ ಈ ಪ್ರಾಡಕ್ಟ್ ಪೇಟೆಂಟ್ ಅಪ್ಲೈಡ್ ಇರೋದ್ರಿಂದ ಇದ್ರ ಮೇಲೆ ಏನು ಮೆನ್ಷನ್ ಮಾಡಿಲ್ಲ. ಬಟ್ ರೀಸೆಂಟ್ ಆಗಿ ಒಬ್ಬ ರೈತರದ್ದು ಟೆಸ್ಟ್ ಮಾಡಿದ್ದಾರೆ, ಇದ್ರಾಗ ಎಷ್ಟು ನ್ಯೂಟ್ರಿಮೆಂಟ್ಸ್ ಇದಾವೆ ಅಂತ ಹೇಳಿ ಟೆಸ್ಟ್ ಮಾಡಿದ್ದಾರೆ. ಅವರು BSc ಅಗ್ರಿ ಇದ್ರು. 52 ಮ್ಯಾಕ್ರೋ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇದರಲ್ಲಿ ಸಿಕ್ಕಿದಾವೆ. ಸೊ ಒಂದು ಪ್ರಾಡಕ್ಟ್ ಅಲ್ಲಿ 52 ಮ್ಯಾಕ್ರೋ ಮೈಕ್ರೋ ನ್ಯೂಟ್ರಿಯೆಂಟ್ಸ್. ಸೊ ಇಷ್ಟೆಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಯಾವ ಬೆಳೆಗೆ ಬೇಕಂದ್ರೆ, ಭೂಮಿ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಿಡ್ಕೊಂಡು ತೆಂಗಿನ ಮರದ ಮಟ್ಟ ಪ್ರತಿ ಒಂದು ಬೆಳೆಗೆ ಮ್ಯಾಕ್ರೋ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಬೇಕು. ಸೊ ಫಾರ್ಮರ್ ಅಷ್ಟೆಲ್ಲ ಬೇರೆ 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 ಖರೀದಿ ಮಾಡಿ ತಂದು ಹೊಡೆದ್ರೆ ಕ್ರಾಪ್ ಗಿಂತ ಜಾಸ್ತಿ ಪ್ರಾಡಕ್ಟ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಸೊ ಅದಕ್ಕಾಗಿ ಎಲ್ಲಾ ಬೆಳೆಗೆ ಎಲ್ಲಾ ನ್ಯೂಟ್ರಿಮೆಂಟ್ ಫಾರ್ಮರ್ ಕೊಡಂಗಿಲ್ಲ ರೀ. ಬಟ್ ಸ್ಟಿಮ್ರಿಚ್ ಅಲ್ಲಿ ಏನಿದೆ, ಯಾವುದೇ ಬೆಳೆಗೆ ಸ್ಟಿಮ್ರಿಚ್ ಒಂದು ಪ್ರಾಡಕ್ಟ್ ಕೊಟ್ರೆ ಅದಕ್ಕೆ ಬೇಕಾದ ಸಂಪೂರ್ಣ ಪೋಷಕಾಂಶಗಳು, ಅಂದ್ರೆ ದ್ವಿತೀಯ ಪೋಷಕಾಂಶಗಳು ಏನ್ ಬೇಕಲ್ಲ ಅಷ್ಟು ಎಲ್ಲ ಸ್ಟಿಮ್ರಿಚ್ ಇಲ್ಲದ. ಸೊ ಒಂದ್ಸರಿ ಫಾರ್ಮರ್ ಮನೆಯಲ್ಲಿ ಸ್ಟಿಮ್ರಿಚ್ ಪ್ರಾಡಕ್ಟ್ ಹೋತಂದ್ರೆ ಅವ್ರು ಯಾವುದೇ ಬೆಳೆ ಬೆಳಿಲ್ರಿ, ಆ ಪ್ರತಿ ಒಂದು ಬೆಳೆಗೆ ಸ್ಟಿಮ್ರಿಚ್ ಪ್ರಾಡಕ್ಟ್ ಅನ್ನು ಯೂಸ್ ಮಾಡಬಹುದು.
ಸೊ ಇದು ಯೂಸ್ ಮಾಡೋ ಪ್ರಮಾಣ ಇದೆ 1 ಲೀಟರ್ ನೀರಿಗೆ 1 ರಿಂದ 2 ml ಯೂಸ್ ಮಾಡಬಹುದು. ಸೊ ಗಿಡ ಚಿಕ್ಕದಿದ್ದು ಅಂದ್ರೆ ಸಣ್ಣ ಬೇಸಿಕ್ ಸ್ಟೇಜ್ ಅಲ್ಲಿ, ಸೊ 2ನೇ ಹಂತ 3ನೇ ಹಂತ 3-4 ಇಲ್ಲ 4ರಿಂದ 5 ಅಥವಾ 2 ತಿಂಗಳ ಒಳಗಡೆ ಬೆಳೆ ಇತ್ತಂದ್ರೆ, ಸೊ ಇದು 1 ಲೀಟರ್ ನೀರಿಗೆ 1 ml ಸ್ಟಿಮ್ ರಿಚ್ ಯೂಸ್ ಮಾಡಿ ಸ್ಪ್ರೇ ಮಾಡಬಹುದು, ಒಳ್ಳೆ ರಿಸಲ್ಟ್ ಬರುತ್ತೆ. ಅದೇ ತರ ಯಾವಾಗ ಪ್ಲಾಂಟ್ ಸಸ್ಯ ಬೆಳೆ ಸೊ ಫ್ಲವರಿಂಗ್ ಸ್ಟೇಜ್ ದಾಟಿ ಸೊ ಅವಾಗ ಯಾವಾಗ ಫ್ರೂಟಿ ಡೆವಲಪ್ಮೆಂಟ್ ಆಗುತ್ತೋ ಅವಾಗ ಗಿಡ ದೊಡ್ಡದಾಗುತ್ತೆ, ಅದಕ್ಕೆ ಸ್ವಲ್ಪ ನ್ಯೂಟ್ರಿಮೆಂಟ್ಸ್ ಜಾಸ್ತಿ ಬೇಕಾಗುತ್ತೆ, ನ್ಯೂಟ್ರಿಷನ್. ಸೊ ಅವಾಗ 1 ಲೀಟರ್ ನೀರಿಗೆ 2 ml ಸ್ಟಿಮ್ ರಿಚ್ ಅನ್ನು ಯೂಸ್ ಮಾಡಿ ಸ್ಪ್ರೇ ಮಾಡಬಹುದು. ಸೊ ಇದು 1 ರಿಂದ 2 ml ಸಾಕಾಗುತ್ತೆ. ಜಾಸ್ತಿ ರಿಸಲ್ಟ್ ಬರ್ಲಿ ಅಂತೇಳಿ ಜಾಸ್ತಿ ಪ್ರಾಡಕ್ಟ್ ಹಾಕಿ ಯೂಸ್ ಮಾಡಿದ್ರೆ ಅದೇನು ಯೂಸ್ ಆಗಲ್ಲ. ಸೊ ಅದ್ರದ್ದು ಫಾರ್ಮುಲೇಟ್ ಇದೆ, ಅದು 1 ಲೀಟರ್ ನೀರಲ್ಲಿ 1 ರಿಂದ 2 ml ಅದು ಕರೆಕ್ಟ್ ಆಗಿ ಡೆಲ್ಯೂಟ್ ಆಗುತ್ತೆ. ಅದೇನು 4 ರಿಂದ 5 ml ಹಾಕಿದ್ರೆ ಅಷ್ಟು ಬೇಗ ಡೆಲ್ಯೂಟ್ ಆಗಂಗಿಲ್ಲ. ಇಷ್ಟು ನೀವು ಕರೆಕ್ಟ್ ಆಗಿ 1 ರಿಂದ 2 ml ಯೂಸ್ ಮಾಡಿ ಯಾವುದೇ ಬೆಳೆ ಕೊಡ್ಬೋದು. ಸೊ ಇದು ಆದ್ಮೇಲೆ ಈ ಪ್ರಾಡಕ್ಟ್ 3 ರಿಂದ 4 ತಿಂಗಳ ಬೆಳೆ ಹೇಳ್ದಲ್ಲ, ಆಮೇಲೆ ವರ್ಷದ ಬೆಳೆ ಕೂಡ ಕೊಡ್ಬೋದು. ಇನ್ನೊಂದು ಪ್ರಾಡಕ್ಟ್ ಇದೆ ನಮ್ಮ ಹತ್ರ, ಬಯೋ 99 ಅಂತೇಳಿ. ನಿಮ್ಗೆಲ್ಲ ಗುರುತಿದೆ, ಮಾರ್ಕೆಟ್ ಅಲ್ಲಿ ಯಾವುದೇ ಪ್ರಾಡಕ್ಟ್ ರೈತ ತಂದು ಸ್ಪ್ರೇ ಮಾಡ್ತಾರೆ. ಸೊ ಎಲ್ಲ ಪ್ರಾಡಕ್ಟ್ ಪೆಟ್ರೋಲಿಯಂ ಬೇಸ್ ಇರ್ತವೆ. ಸೊ ಅದು ವಾಟರ್ ಅಲ್ಲಿ ಕರೆಕ್ಟ್ ಆಗಿ ಡೆಲ್ಯೂಟ್ ಆಗಂಗಿಲ್ಲ ರೀ. ಸೊ ಅದಕ್ಕಾಗಿ ಬೇರೆ ಬೇರೆ ಸ್ಟಿಕ್ಕರು ಗಮ್ಮು ಅದೆಲ್ಲ ತಂದು ಸ್ಪ್ರೇ ಮಾಡ್ತಾರೆ. ನೆಟ್ಸರ್ಪಲ್ ಒಂದು ಪ್ರಾಡಕ್ಟ್ ಇದೆ ಬಯೋ 99, ಮುಂಚೆ ಒಂದು ಪ್ರಾಡಕ್ಟ್ ಇತ್ತು ಬಯೋ 95. ಈಗ ಪ್ರಾಡಕ್ಟ್ ರಿವ್ಯಾಂಪ್ ಮಾಡಿದ್ದಾರೆ, ಅಪ್ಡೇಟ್ ವರ್ಷನ್ ಇದೆ ಬಯೋ 99 ಅಂತೇಳಿ. ಈ ಪ್ರಾಡಕ್ಟ್ ಏನು ಮಾಡುತ್ತೆ, ಸೊ ಈ ಪ್ರಾಡಕ್ಟ್ ಅಲ್ಲಿ ಮುಂಚೆ ಹೆಂಗೆ ಇದ್ರಾಗ ಸ್ಟಿಕ್ಕರು, ಸ್ಪ್ರೆಡ್ಡಿಂಗು, ಮಿಕ್ಸಿಂಗ್ ಸಂಬಂಧಪಟ್ಟಂಗೆ ವರ್ಕ್ ಆಗುತ್ತೆ. ಜೊತೆಗೆ ಇದ್ರಾಗ ಸಿಲಿಕಾನ್ ಕಂಟೆಂಟ್ ಆಡ್ ಮಾಡಿದ್ದಾರೆ, ಜೊತೆಗೆ ನೀಮ್ ಬೇಸ್ ಕೂಡ ಈ ಪ್ರಾಡಕ್ಟ್ ಅಲ್ಲಿ ಇದೆ. ಸೊ ಈ ಪ್ರಾಡಕ್ಟ್ ಪ್ರತಿಯೊಂದು ಕೆಮಿಕಲ್ ಜೊತೆ ಅಥವಾ ಆರ್ಗಾನಿಕ್ ಪ್ರಾಡಕ್ಟ್ ಜೊತೆ ಪ್ರತಿಯೊಂದು ಪ್ರಾಡಕ್ಟ್ ಅಲ್ಲಿ ಕೂಡ ಇದನ್ನು ಯೂಸ್ ಮಾಡಬಹುದು. ಇದರಲ್ಲಿ ಫಂಗಿಸೈಡ್ ಸಂಬಂಧಪಟ್ಟಂಗೆ ಹರ್ಬರಿಕ್ ಸೈಡ್, ಸಕಿಂಗ್ ಪೇಸ್ಟ್, ಆಮೇಲೆ ಜೊತೆಗೆ ಇನ್ಸೆಕ್ಟಿಸೈಡ್, ಪ್ರತಿಯೊಂದು ಬೆಳೆ ಜೊತೆಗೆ ಗ್ರೋತ್ ಪ್ರಮೋಟರ್ ಜೊತೆ ಕೂಡ ಈ ಪ್ರಾಡಕ್ಟ್ ಅನ್ನು ಯೂಸ್ ಮಾಡಬಹುದು. ಸೊ ಇದು ಬಯೋ ಪ್ರಾಡಕ್ಟ್ ಇದೆ. ಸೊ ಇದರಿಂದ ಏನ್ ಲಾಭ ಆಗುತ್ತೆ, ಇದ್ರ ಸಿಲಿಕ್ ಕಂಟೆಂಟ್ ಒಂದು ಆಡ್ ಆಗಿದೆ. ಸೊ ಈ ಪ್ರಾಡಕ್ಟ್ 1 ಲೀಟರ್ ನೀರಿಗೆ 3 ml ಅಥವಾ 15 ಲೀಟರ್ ನೀರಿಗೆ 5 ml ಯೂಸ್ ಮಾಡಿ ಸ್ಪ್ರೇ ಮಾಡಿದ್ರೆ ಫಸ್ಟ್ ಕೆಲಸ ಆಗುತ್ತೆ ನೋಡ್ರಿ. ನಾರ್ಮಲ್ ಆಗಿ ಬೆಳೆಗಳ ಮೇಲೆ ಸ್ಪ್ರೇ ಮಾಡಿದ್ರೆ ಯಾವ ತರ ಆಗುತ್ತೆ, ನೀವು ಫಸ್ಟ್ ಕಾಣ್ತಾ ಇದೆ ನಾರ್ಮಲ್ ಸ್ಪ್ರೇ, ಜೊತೆಗೆ ಬಯೋ 99 ಯೂಸ್ ಮಾಡೋದಂತ ಒಂದು ಎಲೆ ಕಾಣ್ತಾ ಇದೆ. ಏನಾಗುತ್ತೆ, ಬೆಳೆಗೆ ಕೂಡ ಒಂದು ನ್ಯಾಚುರಲ್ ಆಗಿ ಒಂದು ಆಯಿಲ್ ಸ್ಕಿನ್ ಇರುತ್ತೆ. ಅದು ಎವ್ರಿ ಮಂತ್ ಟೋಟಲಿ ಅದು ಹಂತ ಹೋಗಿ ಬೆಳೆಗಳ ಮೇಲೆ ಅದು ನ್ಯಾಚುರಲಿ ಕ್ರಿಯೇಟ್ ಆಗ್ತಾ ಇರುತ್ತೆ. ಅದ್ರ ಮೇಲೆ ಮಳೆ ನೀರು ಬೀಳಿ ಅಥವಾ ಬೇರೆ ಏನೇ ಬೀಳಿ ಅದು ಎಲೆ ಏನ್ ಮಾಡುತ್ತೆ, ಸ್ಲಿಪ್ ಆಗಿ ಕೆಳಗಡೆ ಬಿಡಕ್ಕೆ ಪ್ರಯತ್ನ ಮಾಡುತ್ತೆ. ಸೊ ಅದೇ ತರ ಯಾವುದೇ ಔಷಧ ಸ್ಪ್ರೇ ಮಾಡಿದ್ರು ಕೂಡ ಅದೇ ವರ್ಕ್ ಆಗುತ್ತೆ, ಅದು ಸ್ಲಿಪ್ ಆಗಿ ಕೆಳಗೆ ಬೀಳುತ್ತೆ. ಬಟ್ ಬಯೋ 99 5 ಲೀಟರ್ ನೀರಿಗೆ 1 ml ಯೂಸ್ ಮಾಡಿ ಸ್ಪ್ರೇ ಮಾಡಿದ್ರೆ ಅದು 100% ಬೆಳೆಗೆ ಅದು ಯೂಸ್ ಆಗುತ್ತೆ, ಸ್ಲಿಪ್ ಆಗಿ ಕೆಳಗೆ ಬಿಡಂಗಿಲ್ಲ, ಸ್ಟಿಕ್ ಆಗುತ್ತೆ, ಸ್ಟಿಕ್ಕರ್ ಆಗಿ ಕೆಲಸ ಮಾಡುತ್ತೆ. ಜೊತೆಗೆ ಸೊ ಸ್ಪ್ರೇ ಮಾಡಿದ್ಮೇಲೆ ಯಾವುದೇ ಔಷಧ ಜೊತೆ ನಾವು ಬಯೋ 99 ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿದ್ಮೇಲೆ ಅದು ಅಪ್ ಟು ವೈಟ್ ರೂಟ್ ಮಟ್ಟ ಎಲ್ಲ ಕಡೆ ಸ್ಪ್ರೆಡರ್ ಆಗಿ ಕೆಲಸ ಮಾಡುತ್ತೆ. ಅಂದ್ರೆ 100% ಆ ಪ್ರಾಡಕ್ಟ್ ಅಥವಾ ಔಷಧ ವೇಸ್ಟ್ ಆಗಂಗಿಲ್ರಿ, ಅದು ಯೂಸ್ ಆಗುತ್ತೆ ಪ್ಲಾಂಟ್ ಮೇಲೆ. ಏನಾಗುತ್ತೆ, ಫಸ್ಟ್ ಸ್ಟಿಕ್ಕರ್ ಆಗುತ್ತೆ, ಜೊತೆಗೆ ಆಮೇಲೆ ಸ್ಪ್ರೆಡ್ಡಿಂಗ್ ಮಾಡುತ್ತೆ. ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಇದ್ರಾಗ ಸಿಲಿಕಾನ್ ಕಂಟೆಂಟ್ ಆಡ್ ಮಾಡಿದ್ದಾರೆ. ಅಂದ್ರೆ ಸ್ಪ್ರೇ ಮಾಡಿದ್ಮೇಲೆ ಅದ್ರ ಮೇಲೆ ಒಂದು ಸಿಲಿಕ್ ಬೇಸ್ ಒಂದು ಲೇಯರ್ ಕ್ರಿಯೇಟ್ ಆಗುತ್ತೆ. ಆ ಲೇಯರ್ ಕ್ರಿಯೇಟ್ ಆದ್ಮೇಲೆ ಏನಾಗುತ್ತೆ, ಅತಿಯಾದ ಬಿಸಿಲು ಮತ್ತು ಅತಿಯಾದ ಮಳೆಯಿಂದ, ಸೊ ನಮಗೆ ಹಂಗ ಅತಿ ಬಿಸಿಲು ಮತ್ತು ಅತಿ ಮಳೆ ಆದ್ಮೇಲೆ ನಮ್ಮ ಬಾಡಿ ಮೇಲೆ ಇಂಪ್ಯಾಕ್ಟ್ ಆಗುತ್ತಲ್ಲ, ಆ ತರ ಕ್ರಾಪ್ ಮೇಲೆ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಬಟ್ ಸಿಲಿಕ್ ಬೇಸ್ ಇರೋದ್ರಿಂದ ಏನಾಗುತ್ತೆ, ಜಾಸ್ತಿ ಬಿಸಿಲು ಬರಲಿ ಆಮೇಲೆ ಜಾಸ್ತಿ ಮಳೆ ಬರಲಿ ತಡ್ಕೊಳ್ಳೋಂಥ ಕೆಪಾಸಿಟಿ ಆ ಬೆಳೆಯಲ್ಲಿ ಕ್ರಿಯೇಟ್ ಆಗುತ್ತೆ. ಸೊ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಕೂಡ ಅಷ್ಟೇ ವೇಗವಾಗಿ ಆಗುತ್ತೆ. ಜೊತೆಗೆ ಸಿಲಿಕ್ ಕಂಟೆಂಟ್ ಇರೋದ್ರಿಂದ ಯಾವುದೇ ನಾರ್ಮಲ್ ಪೇಸ್ಟ್ ಬಂದು ಆ ಎಲೆಗೆ ಕಟ್ ಮಾಡಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದ್ರೆ ಲೇಯರ್ ಕೋಟಿಂಗ್ ಆಗಿದೆಲ್ಲ. ಯೂಶಲ್ ಆಗಿ ನನ್ನ ಅನುಭವ ಪ್ರಕಾರ ಈ ದೊಡ್ಡ ಕೆಲವೊಂದು ಈ ದ್ರಾಕ್ಷಿ, ದಾಳಿಂಬೆ, ಕಾಫಿ ಎಸ್ಟೇಟ್ ಕೆಲವೊಂದು ಹೈಲಿ ಕಮರ್ಷಿಯಲ್ ಕ್ರಾಪಿಗೆಲ್ಲ ಸಿಲಿಕ್ ಬೇಸ್ ಅನ್ನು ಎಕ್ಸ್ಟ್ರಾ ತಂದು ಯೂಸ್ ಮಾಡ್ತಾರೆ, ಎಕ್ಸ್ಟ್ರಾ ಕಂಟೆಂಟ್ ತಂದು ಅದಕ್ಕೆ ಸ್ಪ್ರೇ ಮಾಡ್ತಾರೆ. ಅದಕ್ಕೆ ಏನಾಗುತ್ತೆ, ಎಕ್ಸ್ಟ್ರಾ ದುಡ್ಡು ಖರ್ಚಾಗುತ್ತೆ. ಬಟ್ ಬಯೋ 99 ಅದೊಂದು ಬೈ ಪ್ರಾಡಕ್ಟ್ ಇದೆ ಸಿಲಿಕ್ ಬೇಸ್. ಅದ್ರ ಜೊತೆಗೆ ವಾಟರ್ pH ಕೂಡ ಬ್ಯಾಲೆನ್ಸ್ಡ್ ಆಗುತ್ತೆ ಬಯೋ 99. ಸೊ ಈ ಪ್ರಾಡಕ್ಟ್ ಯಾವುದೇ ಬೆಳೆ ಜೊತೆ ಯೂಸ್ ಮಾಡ್ಬೋದು. ಬಟ್
ಇದು 1 ml 3 ಲೀಟರ್ ನೀವು ಯೂಸ್ ಮಾಡಬಹುದು. ಸೊ ಇದು ಜಾಸ್ತಿ ಯೂಸ್ ಮಾಡಂಗಿಲ್ಲ. ಜಾಸ್ತಿ ಯೂಸ್ ಮಾಡಿದ್ರೆ ಏನಾಗುತ್ತೆ, ಜಾಸ್ತಿ ಲೇಯರ್ ಕೋಟಿಂಗ್ ಕ್ರಿಯೇಟ್ ಆಗುತ್ತೆ. ಜಾಸ್ತಿ ಲೇಯರ್ ಕೋಟಿಂಗ್ ಕ್ರಿಯೇಟ್ ಆದ್ರೆ ಏನಾಗುತ್ತೆ, ಸೊ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಗೆ ಸ್ವಲ್ಪ ತೊಂದರೆ ಆಗ್ತೈತೆ. ಅದಕ್ಕಾಗಿ 15 ಲೀಟರ್ ನೀರಿಗೆ 5 ml ಪ್ರಮಾಣದಲ್ಲಿ ಅಥವಾ 200 ಲೀಟರ್ ನೀರಿಗೆ ಒಂದು 70 ml ಪ್ರಮಾಣ ಯೂಸ್ ಮಾಡಿ ಫಸ್ಟ್ ವಾಟರ್ ಅಲ್ಲಿ ಬಯೋ 99 ಹಾಕಿ ಅದಾದ್ಮೇಲೆ ಯಾವುದೇ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ವಿತಿನ್ ಸೆಕೆಂಡ್ ಅಲ್ಲಿ 100% ಎಲ್ಲ ಪ್ರಾಡಕ್ಟ್ ವಾಟರ್ ಅಲ್ಲಿ ಡೆಲ್ಯೂಟ್ ಆಗುತ್ತೆ. ಸೊ ಔಷಧ ನೀರು 100% ಬೆಳೆಗೆ ಸ್ಪ್ರೇ ಆಗ್ತದೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಪ್ರಾಡಕ್ಟ್ ಇದೆ ನಮ್ಮ ಹತ್ರ NPK. ನೋಡಿ NPK ಈ ಪ್ರಾಡಕ್ಟ್ ಇದು ಯಾವ ತರ ಗೊಬ್ಬರ ಔಷಧ ಅಲ್ಲ ರೀ, ಇದು 100% ಬ್ಯಾಕ್ಟೀರಿಯಲ್ ಬೇಸ್ಡ್ ಪ್ರಾಡಕ್ಟ್ ಇದೆ NPK ಏನ್ ಕೆಲಸ ಮಾಡುತ್ತೆ, ನೀವು ಮಾರ್ಕೆಟ್ ಅಲ್ಲಿ NPK ನೋಡಿದ್ರಲ್ಲ, ಬೇರೆ ಬೇರೆ NPK ಸಿಗ್ತಾವೆ. ಬಟ್ ನಮ್ದು NPK ಇದು ಕೆಲವೊಬ್ರು ಹೇಳ್ತಾರೆ N100 ಇದೆ, P100 ಇದೆ, K100 ಇದೆ ಅಂತ. ಸೊ ಇದು ಆ ತರ ಅಲ್ಲ ರೀ. ಇದು N ಅಲ್ಲಿ ಅಜಿಟೋ ಬ್ಯಾಕ್ಟೀರಿಯಾ ಇದಾವೆ, P ಅಲ್ಲಿ ಪೊಟ್ಯಾಶ್ ಸೋಲೋಬಜೆನಿಕ್ ಬ್ಯಾಕ್ಟೀರಿಯಾಗಳು ಇದಾವೆ, K ಅಲ್ಲಿ ಫಾಸ್ಫರಸ್ ಸೋಲೋಬಜೆನಿಕ್ ಬ್ಯಾಕ್ಟೀರಿಯಾಗಳು ಇದಾವೆ. ಸೊ ಈ ಬ್ಯಾಕ್ಟೀರಿಯಾಗಳು ಏನ್ ಮಾಡ್ತವೆ, ಸೊ ನಮ್ ಜಮೀನಲ್ಲಿ ಸುಮಾರು ವರ್ಷದಿಂದ ಕೆಮಿಕಲ್ ಗೊಬ್ಬರ ಹಾಕ್ತಾ ಬಂದಿದ್ದಾರೆ ರೈತರು, ಜೊತೆಗೆ ಡಿಕಾಂಪೋಸ್ಟ್ ಸಿಕ್ಕಾಪಟ್ಟಿದೆ. ಸೊ ಅದೆಲ್ಲ ಬೆಳೆಗೆ ಸಿಗ್ತಾ ಇಲ್ಲ ರೀ. ಎಕ್ಸಾಂಪಲ್ ನೀವು DAP ಯೂರಿಯಾ ಎಲ್ಲ ಹಾಕ್ತಿದ್ರೆ ತಿಳ್ಕೊರಿ, ಅದರಲ್ಲಿ 30 to 40% ಬೆಳೆಗೆ ಸಿಗುತ್ತೆ, ಮಿಕ್ಕಿ 20 to 30% ಬಾಷ್ಪೀಕರಣ ಆಗಿ ಮೇಲ್ಗಡೆ ಹೋಗುತ್ತೆ. ಮಿನಿಮಮ್ ಏನಂದ್ರೆ 35 to 40% NPK ಭೂಮಿಯಲ್ಲಿ ವೇಸ್ಟ್ ಆಗಿ ಭೂಮಿಯಲ್ಲಿ ಇದೆ. ಅದು ಕನ್ವರ್ಟ್ ಮಾಡಕ್ಕೆ ಭೂಮಿಯಲ್ಲಿ ಜೀವಾಣುಗಳು ಇಲ್ಲ ರೀ, ಹಿಂಗಾಗಿ ಭೂಮಿ ಗಟ್ಟಿ ಆಗುತ್ತೆ. ಸೊ ಇದೊಂದು NPK 100% ಆರ್ಗಾನಿಕ್ NPK, ಇದು ಬ್ಯಾಕ್ಟೀರಿಯಲ್ ಬೇಸ್ ಇದೆ. ಅಜಿಟೋ ಬ್ಯಾಕ್ಟೀರಿಯಾ ನೈಟ್ರೋಜನ್ ಕ್ರಿಯೇಟ್ ಮಾಡುತ್ತೆ, ಅಂದ್ರೆ ವಾತಾವರಣದಲ್ಲಿ 72% ನೈಟ್ರೋಜನ್ ಇದೆ, ಅದು ನ್ಯಾಚುರಲ್ ಆಗಿ ನೈಟ್ರೋಜನ್ ಪ್ಲಾಂಟಿಗೆ ಕೊಡುತ್ತೆ. ಅದ್ರ ಜೊತೆಗೆ ಫಾಸ್ಫರಸ್ ಪೊಟ್ಯಾಶ್ ಭೂಮಿಯಲ್ಲಿ ಇದೆ, ಅದು ಕನ್ವರ್ಟ್ ಮಾಡಕ್ಕೆ ಬ್ಯಾಕ್ಟೀರಿಯಾಗಳನ್ನು ಕೆಲಸ ಮಾಡ್ತವೆ. ಸೊ ಇದು ಯಾವ ತರ ಕೆಲಸ ಮಾಡುತ್ತೆ, ಸೊ ಇಲ್ಲಿ ಮಠ ಏನು ಸರ್ಕಾರಿ ಗೊಬ್ಬರ ಹಾಕಿ ಭೂಮಿಯಲ್ಲಿ ವೇಸ್ಟ್ ಇದೆ ಅವೆಲ್ಲ ಕನ್ವರ್ಟ್ ಮಾಡಿ ಫಾಸ್ಫರಸ್ ಪೊಟ್ಯಾಶ್ ಕನ್ವರ್ಟ್ ಮಾಡಿ ಮತ್ತೆ ಲಿಕ್ವಿಡ್ ಫಾರ್ಮಿನೇಷನ್ ಅಲ್ಲಿ ಬೆಳೆ ಕೊಡಂತೆ ಕೆಲಸ ಮಾಡ್ತವೆ. ಜೊತೆಗೆ ವೇಸ್ಟ್ ಏನ್ ಕಾಂಪೋಸ್ಟ್ ಇದೆ ಭೂಮಿಯಲ್ಲಿ ಅವೆಲ್ಲ ಬ್ಯಾಕ್ಟೀರಿಯಾಗಳು. ಸೊ ನೋಡಿ ಈ NPK ಬ್ಯಾಕ್ಟೀರಿಯಾಗಳು ಈ ನೆಟ್ಸರ್ಪ್ NPK ಪ್ರಾಡಕ್ಟ್ ಅಲ್ಲಿ ಇದ್ರಾಗಿ ಕೆಲವೊಂದು ನ್ಯೂಟ್ರಿಮೆಂಟ್ಸ್ ಕೂಡ ಆಡ್ ಇದಾವೆ, ಅಂದ್ರೆ ಬ್ಯಾಕ್ಟೀರಿಯಾಗಳು ಕೂಡ ಆಕ್ಟಿವ್ ಆಗಿರಾಕೆ. ಇವಕ್ಕೂ ರೇಷಿಯೋ ಏನಿದೆ, ಉದಾಹರಣೆ ಮಾರ್ಕೆಟ್ ಅಲ್ಲಿ ಕೂಡ NPK ಲಿಕ್ವಿಡ್ ಫಾರ್ಮಿನೇಷನ್ ಸಿಗ್ತವೆ, ಆಮೇಲೆ ಕೆಲವೊಂದು ಇದರಲ್ಲಿ ಸಿಗ್ತವೆ, ಪೌಡರ್ ರೂಪದಲ್ಲಿ ಕೂಡ ಸಿಗ್ತವೆ. ಬಟ್ ನೆಟ್ಸರ್ಪ್ NPK ಹೆಂಗಿದೆ, ಸೊ ಇದರಲ್ಲಿ ನೆಟ್ಸರ್ಪ್ NPK ರೇಷಿಯೋ ಇದೆ, ಇದನ್ನು 10:12 ಅಂದ್ರೆ 10 ಮುಂದೆ 12 ಸೇರಿಸಿದ್ರೆ ಎಷ್ಟು ಆಗ್ತೈತಲ್ಲ ಅಷ್ಟು ಬ್ಯಾಕ್ಟೀರಿಯಾಗಳು ಎವ್ರಿ ಸೆಕೆಂಡ್ ಮಲ್ಟಿಫಿಕೇಶನ್ ಆಗ್ತವೆ ಜಮೀನಲ್ಲಿ. ಸೊ ಆ ಬ್ಯಾಕ್ಟೀರಿಯಾಗಳೆಲ್ಲ ಮಲ್ಟಿಫಿಕೇಶನ್ ಆದ್ಮೇಲೆ ಅವ್ರ ಕೆಲಸ ಏನ್ರಿ, ಆ ಬ್ಯಾಕ್ಟೀರಿಯಾ ಬದುಕಬೇಕಂದ್ರೆ ತಿನ್ನಕ ಆಹಾರ ಬೇಕು ತಾನೆ. ಸೊ ಭೂಮಿಯಲ್ಲಿ ಇದ್ದಂತ ವೇಸ್ಟ್ ಕಸ ಕಡ್ಡಿ ಏನಿದಾವೆ, ಆಮೇಲೆ ಹಳೆ ಕಾಲದಲ್ಲಿ ಏನ್ ಹಾಕಿದ್ರು ಸುಮಾರು 15-10 ವರ್ಷದಿಂದ 7-8 ವರ್ಷದಿಂದ ಏನ್ ಸರ್ಕಾರಿ ಗೊಬ್ಬರ ಹಾಕಿ ವೇಸ್ಟ್ ಏನ್ 30 to 40% ಭೂಮಿಯಲ್ಲಿ ಇದೆಯಲ್ಲ, ಅವೆಲ್ಲ ಈ ಬ್ಯಾಕ್ಟೀರಿಯಾಗಳು ತಿಂದು NPK ರೂಪದಲ್ಲಿ ಕನ್ವರ್ಟ್ ಮಾಡಿ ಆರ್ಗಾನಿಕ್ ರೂಪದಲ್ಲಿ ಬೆಳೆ ಕೊಡ್ತಾವೆ. ಎಲ್ಲಿ ಮಟ್ಟ ಕೊಡ್ತಾವೆ, ಸೊ ನಾರ್ಮಲ್ ಆಗಿ NPK ಪ್ರಾಡಕ್ಟ್ ಉದಾಹರಣೆ ನಾವು ಮಾರ್ಕೆಟ್ ಅಂತ ಯೂರಿಯಾ ತರ್ತೀವಿ, ಇವತ್ತು ಹಾಕಿದ್ರೆ ನಾಳೆ ರಿಸಲ್ಟ್ ಬರುತ್ತೆ. ಸೊ 10-12 ದಿವಸ ಆದ್ಮೇಲೆ ಅದು ಯೂರಿಯಾ ನ್ಯೂಟ್ರಲ್ ಆಗುತ್ತೆ, ಅದ್ರ ಮೇಲೆ ಬರ್ದಿರ್ತಾರೆ. ಅದೇ ತರ ನಾವು ಫಾಸ್ಫರಸ್ ಪೊಟ್ಯಾಶ್ ಹಾಕಿದ್ರೆ ಅದು 18ರಿಂದ 20 ದಿವಸ ಮ್ಯಾಕ್ಸ್ ಕೆಲಸ ಮಾಡುತ್ತೆ, ಅದಾದ್ಮೇಲೆ ನ್ಯೂಟ್ರಲ್ ಆಗುತ್ತೆ. ಅದ್ರ ಸಲುವಾಗಿ ಫಾರ್ಮರ್ ಏನ್ ಮಾಡ್ತಾರೆ, ಒಂದ್ ಬೆಳೆಗೆ 2-2 ಸರಿ 3-3 ಸರಿ 4-4 ಸರಿ ಏನ್ ಮಾಡ್ತಾರೆ, ಗೊಬ್ಬರ ಹಾಕ್ತಾರೆ NPK. ಬಟ್ ನಮ್ NPK ಹಂಗಿದೆ, ಒಂದ್ಸರಿ NPK ಇದು ಭೂಮಿಯಲ್ಲಿ ಹಾಕಿದ್ರಿ, ಸೊ ಇದು ಹಾಕೋ ಟೈಮಲ್ಲಿ ಭೂಮಿಯಲ್ಲಿ ತೇವಾಂಶ ಇಂಪಾರ್ಟೆಂಟ್ ಇದೆ. ಸೊ ಒಂದ್ಸರಿ ಭೂಮಿ ಹಾಕಿದ್ರಂದ್ರೆ ಇದು ಸುಮಾರು 12 ತಿಂಗಳ ಮಟ್ಟ ಸೇಮ್ ರೇಷಿಯೋಲ್ಲಿ ಇದು ವರ್ಕ್ ಆಗ್ತಾ ಇರುತ್ತೆ. ಎಕ್ಸಾಂಪಲ್ ಈಗ NPK ನಮ್ದು 10:12 ಇದೆಯಲ್ಲ, ಬೇರೆ NPK ಎಲ್ಲ ಹಾಕಿದೇವು ಅಂದ್ರೆ ಅವಕ್ಕೂ ರೇಷಿಯೋ ಬರ್ತಾ 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 ಕುಂಠಿತ ಆಗುತ್ತೆ, ಅಂದ್ರೆ 10:4 10:5 ಆಗುತ್ತೆ. ಬಟ್ ನೆಟ್ಸರ್ಪ್ NPK ಇದೆ 10:12. ಎಕ್ಸಾಂಪಲ್ ಇವತ್ತು ಹಾಕಿದ್ರಿ, ಸೆಪ್ಟೆಂಬರ್ ತಿಂಗಳಲ್ಲಿ ಹಾಕ್ತೀರಿ, ಸೊ ಬರುವಂತ ಸೆಪ್ಟೆಂಬರ್ ತಿಂಗಳ ಮಟ್ಟ ಇದ್ರ ರೇಷಿಯೋ 12% ಇರುತ್ತೆ. ಸೊ ಆ ವರ್ಕ್ ಇದು NPK ಮಾಡುತ್ತೆ. ಇದರಿಂದ ಏನಾಗುತ್ತೆ, ಸೊ ಯಾವ ಬೆಳೆ ಇದೆ ಆ ಬೆಳೆಗೆ ಯಾವ್ಯಾವ ಹಂತದೊಳಗಡೆ, ಸೊ ಇದೇನು ಪ್ರಥಮ ಪೋಷಕಾಂಶಗಳು ಇದಾವಲ್ಲ NPK, ಯಾವ್ಯಾವ ಹಂತದೊಳಗೆ ಬೆಳೆಗೆ ಬೇಕಲ್ಲ ಅದಾದ ಹಂತದೊಳಗಡೆ ಇದು ಬೆಳೆಗೆ ಸಪ್ಲಿಮೆಂಟ್ ಮಾಡುತ್ತೆ. ಇದ್ರ ಪ್ರಮಾಣ ಇದೆ. ಸೊ 1 ಎಕರೆಗೆ 1 ಲೀಟರ್ N, 1 ಲೀಟರ್ P, 1 ಲೀಟರ್ K ಕೊಡ್ಬೋದು 1 ಎಕರೆಗೆ.
ಇದು ಯಾವ್ಯಾವ ಹಂತದಾಗ ಕೊಡ್ಬೋದು? ಉದಾಹರಣೆ, ಬೆಳೆ ಸ್ಟಾರ್ಟಿಂಗ್ ಮೂಮೆಂಟ್ ಅಲ್ಲಿ ಇದ್ರೆ NPK 3 ಪ್ರಾಡಕ್ಟ್ ನೀವು ಅದಕ್ಕೆ ಮಿಕ್ಸ್ ಮಾಡಿ ಒಂದು ಬ್ಯಾರಲ್ ಮಿಕ್ಸ್ ಮಾಡಿ ಕೊಡ್ಬೋದು. ಕೊಟ್ಮೇಲೆ ಇದು 24 ರಿಂದ 48 ಗಂಟೆ ಒಳಗಡೆ ಇದ್ರ ಕೆಲಸ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಕೊಡ್ತಾ ಟೈಮಲ್ಲಿ ನಾವು NPK 3 ಮಿಕ್ಸ್ ಮಾಡಿ ಕೊಡ್ತೇವೆ, ಅದೆಲ್ಲ ಭೂಮಿಯಲ್ಲಿ ಹೋಗಿದ್ಮೇಲೆ ಬೈಫರ್ಕೇಶನ್ ಆಗ್ಬೇಕು, N ಬೇರೆ ಆಗ್ಬೇಕು, P ಬೇರೆ ಆಗ್ಬೇಕು, K ಬೇರೆ ಆಗ್ಬೇಕು, ಅದಕ್ಕೆ ಸ್ವಲ್ಪ ಟೈಮ್ ಬೇಕು. 24 ರಿಂದ 48 ಗಂಟೆ ಒಳಗಡೆ ಇದ್ರ ವರ್ಕ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಪ್ರಾಡಕ್ಟ್ ಸ್ಟಾರ್ಟಿಂಗ್ ಹಂತದೊಳಗಡೆ NPK 3 ಕೊಡ್ಬೋದು. ಅದಾದ್ಮೇಲೆ ಸೊ ಬೆಳೆ ಡೆವಲಪ್ಮೆಂಟ್ ಆಗುತ್ತೆ, ಫಾರ್ಮರ್ ಖುಷಿ ಆಗ್ತಾರೆ, ಸಿಕ್ಕಾಪಟ್ಟೆ ಫ್ಲವರಿಂಗ್ ಸ್ಟಾರ್ಟ್ ಆಗುತ್ತೆ. ನಾವು ಖುಷಿ ಆಗಿ ಸರ್ ಇನ್ನೊಂದು ಡೋಸ್ NPK ಹಾಕ್ರಿ ಅಂದ್ರೆ ಇದ್ದಂತ ಫ್ಲವರ್ ಎಲ್ಲ ಡ್ರಾಪಿಂಗ್ ಆಗುತ್ತೆ. ಸೊ ಫ್ಲವರಿಂಗ್ ಸ್ಟೇಜ್ ಅಲ್ಲಿ N ಕಮ್ಮಿ ಮಾಡ್ಬೇಕು, ನೈಟ್ರೋಜನ್ ನಾರ್ಮಲಿ ಗುರ್ತಿದೆ. ಫ್ಲವರ್ ಸ್ಟೇಜ್ ಬಂದ್ಮೇಲೆ ರೈತರು ಯಾರು ಯೂರಿಯಾ ಹಾಕಂಗಿಲ್ಲ. ಸೊ ನಾವು ಕೂಡ ಫ್ಲವರಿಂಗ್ ಸ್ಟೇಜ್ ಅಲ್ಲಿ N ಕಮ್ಮಿ ಮಾಡೋದು, ಆಮೇಲೆ PK ಕೊಡೋದು. ಫ್ರೂಟ್ ಎಲ್ಲ ಡೆವಲಪ್ಮೆಂಟ್ ಆಯ್ತು, ಸೊ ಒಂದು ಹಂತಕ್ಕೆ ಬಂತು, ಅವಾಗ P ಕಟ್ ಮಾಡಿ ಬರೀ K ಕೊಡ್ಬೋದು, 1 ಎಕರೆಗೆ 1 ಲೀಟರ್ ಹಂಗೆ. ಸೊ ಸ್ಟಾರ್ಟಿಂಗ್ NPK ಕೊಡಿ, ಅದಾದ್ಮೇಲೆ PK ಕೊಡಿ, ಅದಾದ್ಮೇಲೆ ಬರೀ K ಕೊಡಿ. ಸೊ 100% ಆ ಬೆಳೆಗೆ ಬೇಕಂತದ ಪ್ರಥಮ ಪೋಷಕಾಂಶಗಳು ಸಪ್ಲಿಮೆಂಟ್ ಮಾಡ್ತವೆ ಹೋಲ್ ಇಯರ್. ಸೊ ಇದರ ಜೊತೆಗೆ ಇನ್ನೊಂದು ಪ್ರಾಡಕ್ಟ್ ಇದೆ ನಮ್ಮ ಹತ್ರ, ಸೇತ್ ಒಂದು ಪ್ರಾಡಕ್ಟ್ ಇದೆ. ನಾವು ಆಗ್ಲೇ ಹೇಳಿದ್ರೆ NPK ಇದು ಪರ್ಟಿಕ್ಯುಲರ್ ಆಗಿ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ ಕೆಲಸ ಮಾಡುತ್ತೆ. ಬಟ್ ಸೇತ್ ಏನಿದೆ, ಸೇತ್ ಇದೊಂದು ಬಂದ್ಬಿಟ್ಟು ಸಾಯಿಲ್ ಹೆಲ್ತ್ ಎನ್ಹಾನ್ಸ್ಮೆಂಟ್ ಟೆಕ್ನಾಲಜಿ. ಸೊ ನಮ್ಮ ಬಾಡಿಗೆ ಯಾವ ತರ ನ್ಯೂಟ್ರಿಷನ್ಸ್ ಬೇಕಲ್ರಿ, ವಿಟಮಿನ್ಸ್, ಪ್ರೋಟೀನ್ಸ್, ನ್ಯೂಟ್ರಿಷನ್ ಎಲ್ಲ ಬೇಕಲ್ಲ. ಜೊತೆಗೆ ನಮ್ಮ ಹತ್ರ ಬೇರೆ ಬೇರೆ ನಾವು ಹೆಲ್ತ್ ಕೇರ್ ಸಂಬಂಧಪಟ್ಟ ಕೆಲವೊಂದು ಪ್ರಾಡಕ್ಟ್ ತಗೋತೇವೆ. ಸೊ ಅದೇ ತರ ರೈತರು ಬೆಳೆಗಳಿಗೆ ಸಾಯಿಲಿಗೆ, ಭೂಮಿಗೆ ಸಂಬಂಧಪಟ್ಟಂಗೆ ಯಾವ ತರ ನ್ಯೂಟ್ರಿಷನ್ಸ್ ಕೊಡ್ತಾ ಇದಾರೆ. ಸೊ ಅವರು ರೈತರು ಕೊಡ್ತಾ ಇರೋದು ಓನ್ಲಿ ಗ್ರೋತ್ ಪ್ರಮೋಟರ್, ಆ ಬೆಳೆ ಬೇಗ ಗ್ರೋತ್ ಆಗ್ಬೇಕಂತೇಳಿ ಹೆವಿ ಕೆಮಿಕಲ್ ಹಾಕಿ ಆ ಬೆಳೆ ಗ್ರೋತ್ ಮಾಡ್ತಾ ಇದಾರೆ ಇವತ್ತಿನ ಡೇಟ್ ಅಲ್ಲಿ. ಸೊ ಸಾಯಿಲ್ ಕಾರ್ಬನ್ ಎಲ್ಲ ಹೋಗ್ಬಿಟ್ಟಿದೆ, ಅಂದ್ರೆ ಸಾಯಿಲ್ ಹೆಲ್ತ್ ಎಲ್ಲ ಹೋಗ್ಬಿಟ್ಟಿದೆ. ಯಾವುದೇ ಬೆಳೆ ಬೆಳೆಬೇಕಂದ್ರೆ ನಮಗೆ ಬೆಳೆಕ್ಕಿಂತ ಇಂಪಾರ್ಟೆಂಟ್ ಇದೆ ಭೂಮಿ. ಭೂಮಿ ಫಲವತ್ತಾಗಿತ್ತಂದ್ರೆ ನಾವು ಬೆಳೆ ಆರಾಮ್ ಬೆಳಿಬಹುದು. ಸೊ ಭೂಮಿ ಫಲವತ್ತತೆ ಇರ್ಬೇಕಂದ್ರೆ ಭೂಮಿಯಲ್ಲಿ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಜಾಸ್ತಿ ಇರ್ಬೇಕ್ರಿ. ನಾವು ಪರ್ಟಿಕ್ಯುಲರ್ ಎಣ್ಣೆ ಬೇಕು, P ಬೇಕು, K ಬೇಕಂತಲ್ಲ ರೀ. ಭೂಮಿಯಾಗೆ ಲಕ್ಷಕ್ಕಿಂತ ಜಾಸ್ತಿ ಪ್ರಭೇದಗಳಿದಾವೆ, ಬೇರೆ ಬೇರೆ ಜಾತಿಗಳಿದಾವೆ, ಬ್ಯಾಕ್ಟೀರಿಯಾಗಳಿದಾವೆ. ಉದಾಹರಣೆ ಎರೆಹುಳ ತೋಡ್ರಿ, ಸೂಕ್ಷ್ಮಾಣು ಜೀವಿಗಳು ತೋಡ್ರಿ, ಅತಿ ಸೂಕ್ಷ್ಮಾಣು ಜೀವಿಗಳು ತೋಡ್ರಿ. ಅಂದ್ರೆ ಭೂಮಿಯಾಗೆ 3 ಗುಣಧರ್ಮ ಇದಾವೆ, ಒಂದು ಜೈವಿಕ, ಭೌತಿಕ, ರಾಸಾಯನಿಕ 3 ಗುಣಧರ್ಮ ಇದಾವೆ. ಅದಕ್ಕೆ ಸಂಬಂಧಪಟ್ಟು ಬ್ಯಾಕ್ಟೀರಿಯಾಗಳು ಭೂಮಿಯಲ್ಲಿ ಡೆವಲಪ್ಮೆಂಟ್ ಆಗ್ಬೇಕು. ಸೊ ಆ ಬ್ಯಾಕ್ಟೀರಿಯಾ ಡೆವಲಪ್ಮೆಂಟ್ ಆಗ್ಬೇಕಂದ್ರೆ ನಾವೇನ್ ಮಾಡ್ಬೇಕ್ರಿ, ಜೀವಾಮೃತ ಮಾಡ್ಬೇಕು. ಸರ್ಕಾರಿ ಗೊಬ್ಬರ ಒಂದು ಕಾಳು ಕೂಡ ಬೆಳೆಗೆ ಭೂಮಿಗೆ ಮುಟ್ಟಿಸಬಾರ್ದು. ಪಂಚಗವ್ಯ ಮಾಡಬೇಕು. ಬೇರೆ ಬೇರೆ ಆರ್ಗಾನಿಕ್ ಸಂಬಂಧಪಟ್ಟಂಗೆ ಎಲ್ಲ ಇವೇ ವರ್ಕ್ ನಾವು ಭೂಮಿಗೆ ಮಾಡಬೇಕು. ಬಟ್ ಇವತ್ತಿನ ಡೇಟ್ ಅಲ್ಲಿ ಏನಾಗಿದೆ, ಎಲ್ಲ ಕೆಮಿಕಲ್ ಗೊಬ್ಬರ ಹಾಕ್ತಿದ ಮೇಲೆ ಭೂಮಿದು ಫರ್ಟಿಲಿಟಿ ಹೋಗ್ಬಿಟ್ಟಿದೆ. ಅದಕ್ಕಾಗಿನೇ ಸೇತ್ ಒಂದು ಪ್ರಾಡಕ್ಟ್ ಇದೆ, ಸಾಯಿಲ್ ಹೆಲ್ತ್ ಎನ್ಹಾನ್ಸ್ಮೆಂಟ್ ಟೆಕ್ನಾಲಜಿ. ಸೊ ಈ ಪ್ರಾಡಕ್ಟ್ ಅಲ್ಲಿ ಏನಿದೆ, ಇದರಾಗೆ ಇಂಪಾರ್ಟೆಂಟ್ ಆರ್ಗಾನಿಕ್ ಕಾರ್ಬನ್ ಇದೆ. ಸೊ ಆರ್ಗಾನಿಕ್ ಕಾರ್ಬನ್ ಹೆಂಗೆ ನಮ್ಗೆ, ಸೊ ನಮ್ ಬಾಡಿ pH ಬ್ಯಾಲೆನ್ಸ್ ಆಗಿ ಅಥವಾ ನಮ್ ಡೈಜೆಷನ್ ನಮ್ದು ಏನೂ ಪ್ರಾಬ್ಲಮ್ ಇಲ್ಲ ಅಂದ್ರೆ ನಾವು ಏನು ಊಟ ಮಾಡಿದ್ರು ಕೂಡ ಡೈಜೆಷನ್ ಆತಂದ್ರೆ ನಮ್ ಹೆಲ್ತ್ ಚೆನ್ನಾಗಿರುತ್ತೆ. ಸೊ ಆ ತರ ಭೂಮಿದು pH ಬ್ಯಾಲೆನ್ಸ್ ಮತ್ತು ಕಾರ್ಬನ್ ಕಂಟೆಂಟ್ ಭೂಮಿಯಲ್ಲಿ ಇವತ್ತಿನ ಡೇಟ್ನಾಗ ಇಲ್ಲ. ಸೊ ಸೇತಲ್ಲಿ ಈ ಸೇತ್ ಪ್ರಾಡಕ್ಟ್ ಬ್ಯಾಕ್ಟೀರಿಯಲ್ ಬೇಸ್ ಪ್ರಾಡಕ್ಟ್ ಇದೆ, ಇದ್ರ ರೇಷ ಕೂಡ ಸಿಕ್ಕಾಪಟ್ಟಿದೆ. ಸೊ ಎವ್ರಿ ಸೆಕೆಂಡು ಕೋಟಿಗಿಂತ ಜಾಸ್ತಿ ಬ್ಯಾಕ್ಟೀರಿಯಲ್ ಮಲ್ಟಿಪ್ಲಿಕೇಶನ್ ಆಗ್ತಾ ಇದೆ. ಸೊ ಈ ಪ್ರಾಡಕ್ಟ್ ಅಲ್ಲಿ ಮ್ಯಾಕ್ರೋ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೂಡ ಆಡ್ ಮಾಡಿದ್ದಾರೆ. ಜೊತೆಗೆ ಬ್ಯಾಕ್ಟೀರಿಯಲ್ ಆಕ್ಟಿವಿಟಿ ಕೂಡ ಇದಾವೆ. ಸೊ ಕೆಲವೊಂದು ಬಹಳಷ್ಟು ಸೌಲಭ್ಯದಲ್ಲಿ ಬ್ಯಾಕ್ಟೀರಿಯಾ ಕೂಡ ಇದ್ರಾಗಿದ್ದಾವೆ. ಸೊ ಈ ಪ್ರಾಡಕ್ಟ್ 1 ಎಕರೆಗೆ 1 ಲೀಟರ್ ಪ್ರಾಡಕ್ಟ್ ಭೂಮಿಯಲ್ಲಿ ಹಾಕಿದ್ರೆ, ಸೊ ನಮ್ದೇನು ಆರ್ಗಾನಿಕ್ ಕಾರ್ಬನ್, ಸಾಯಿಲ್ ಕಾರ್ಬನ್ ಏನ್ ಕಮ್ಮಿ ಆಗ್ತಾ ಇದೆ, ಇದು ಹಂತ ಹಂತವಾಗಿ ಕಾರ್ಬನ್ ಕಂಟೆಂಟ್ ಭೂಮಿಯಲ್ಲಿ ಜಾಸ್ತಿ ಆಗ್ತಾ ಬರುತ್ತೆ. ಯಾವಾಗ ಭೂಮಿಯಲ್ಲಿ ಕಾರ್ಬನ್ ಕಂಟೆಂಟ್ ಜಾಸ್ತಿ ಆಗುತ್ತೋ, pH ಬ್ಯಾಲೆನ್ಸ್ ಆಗುತ್ತೋ, ಸೊ ಆಲ್ರೆಡಿ ಭೂಮಿಯಲ್ಲಿ ಮ್ಯಾಕ್ರೋ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಸುಮಾರು ವರ್ಷಗಳಿಂದ ಇದಾವೆ. ಯಾವಾಗ ಭೂಮಿ ಹುಟ್ಟಿದ್ರೆ ಅವಾಗ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಭೂಮಿಯಲ್ಲಿ ಇದಾವೆ. ಸೊ ಅದು ಭೂಮಿಗೆ ಕೆಮಿಕಲ್ ಹಾಕೋದ್ರಿಂದ ಕಾರ್ಬನ್ ಕಂಟೆಂಟ್ ಹೋಗಿದೆ, pH ಬ್ಯಾಲೆನ್ಸ್ ಹೋಗಿದೆ, ಅದು ಭೂಮಿಗೆ ಸಿಗ್ತಾ ಇಲ್ಲ ರೀ. ಸೊ ಅದು ಸಿಗುವಂತ ಕೆಲಸ ಸೇತ್ ಮಾಡುದು ನೋಡಿ. ನಾನು ಹೇಳ ಸೇತ್ ಪ್ರಾಡಕ್ಟ್ ಇದೆಲ್ಲ 1 ಎಕರೆಗೆ ನೀವು ಎಷ್ಟೇ ತಿಪ್ಪಿ ಗೊಬ್ಬರ ಹಾಕ್ರಿ, ಎಷ್ಟೇ ಜೀವಾಮೃತ ಮಾಡ್ರಿ, ಕಾರ್ಬನ್ ಕಂಟೆಂಟು
ಬರೋದು ಬಹಳ ಕಷ್ಟ ಇದೆ. ಅದು ಬರ್ಬೇಕಂದ್ರೆ ಸುಮಾರು ವರ್ಷಗಳು ಬೇಕು. ಬಟ್ ನೀವು ಸೇಫ್ ಪ್ರಾಡಕ್ಟ್ ಹಾಕಿದ್ರಂದ್ರೆ ನೀವು ಜಸ್ಟ್ 1 ರಿಂದ 2 ವರ್ಷದಲ್ಲಿ ಆ ರೈತಂದು ಕಾರ್ಬನ್ ಕಂಟೆಂಟ್ ಲೆವೆಲ್ ಜಾಸ್ತಿ ಆಗುತ್ತೆ, pH ಬ್ಯಾಲೆನ್ಸ್ ಆಗುತ್ತೆ, ಜೊತೆಗೆ ಮೈಕ್ರೋ ನ್ಯೂಟ್ರನ್ಸ್ ಕೂಡ ಜಾಸ್ತಿ ಆಗುತ್ತೆ. ನೀವು ಬೇಕಾದ್ರೆ ಟೆಸ್ಟ್ ಮಾಡಬಹುದು. ಈ ಪ್ರಾಡಕ್ಟ್ ಹಾಕಕ್ಕಿಂತ ಮುಂಚೆ ಸಾಯಿಲ್ ಕಂಡೀಷನ್ ಹೆಂಗಿದೆ ನೋಡಿ, ಸಾಯಿಲ್ ಗಟ್ಟಿಯಾಗಿರುತ್ತೆ. ಸೊ ನೀರು ಬಿಟ್ಟ ಮೇಲೆ ಯಾವಾಗ ತೇವಾಂಶ ಕಮ್ಮಿ ಆಗುತ್ತೆ, ಭೂಮಿ ಹಿಂಗೆ ಸ್ವಲ್ಪ ಮೇಲ್ಗಡೆ ಭೂಮಿ ಬಾಯಿ ಬಿಡುತ್ತೆ, ಹಿಂಗೆ ಕ್ರ್ಯಾಕ್ ಆಗುತ್ತೆ. ಬಟ್ ಅದೇ ಸೇಫ್ ಪ್ರಾಡಕ್ಟ್ 1 ರಿಂದ 2 ಸರಿ ನೀವು ಸೇಫ್ ಪ್ರಾಡಕ್ಟ್ ಕೊಡಿ. ಸೊ ಹೆಂಗ ಸಾಯಿಲ್ ಅಲ್ಲಿ ತೇವಾಂಶ ಕಮ್ಮಿ ಆಗ್ತಾ ಬರುತ್ತಲ್ಲ, ಭೂಮಿ ಬಾಯಿ ಬಿಡಂಗಿಲ್ಲ, ಭೂಮಿ ಸೀಳಂಗಿಲ್ಲ. ಜೊತೆಗೆ ಈ ಪ್ರಾಡಕ್ಟ್ ಕೊಟ್ಟು 40 ರಿಂದ 95 ದಿವಸ ಆಗೋ ಮಟ ಈ ಪ್ರಾಡಕ್ಟ್ ಕೊಡಿ. ಭೂಮಿ ಮೇಲ್ಗಡೆ ಹೆಂಗ ನಮ್ಮ ಮನೆಯಲ್ಲಿ ಇಡ್ಲಿ ದೋಸೆ ಮೇಲೆ ಹೋಲ್ ಬೀಳ್ತಾವಲ್ಲ, ಚಿಕ್ಕ ಹೋಲ್ ಬೀಳ್ತಾವಲ್ಲ, ಆ ತರ ಹೋಲ್ ಕ್ರಿಯೇಟ್ ಆಗುತ್ತೆ. ಕಾರಣ ಏನ್ ಗೊತ್ತಾ, ಅಷ್ಟು ಬ್ಯಾಕ್ಟೀರಿಯಾಗಳು ಮಲ್ಟಿಪ್ಲಿಕೇಶನ್ ಆಗ್ತಾ ಇರ್ತವೆ. ಬ್ಯಾಕ್ಟೀರಿಯಾಗಳು ಮೇಲೆ ಬರ್ತವೆ, ಕೆಳಗೆ ಹೋಗ್ತವೆ, ಮೇಲೆ ಬರ್ತವೆ, ಉಸಿರಾಡ ನೋಡಿ. ಭೂಮಿ ಉಸಿರಾಡುತ್ತೆ, ನಾವ್ ಹೆಂಗ್ ಉಸಿರಾಡುತ್ತೇವಲ್ಲ ಹಂಗ ಭೂಮಿ ಕೂಡ ಉಸಿರಾಡುತ್ತೆ. ಭೂಮಿ ಉಸಿರಾಡಬೇಕಂದ್ರೆ ಆ ಭೂಮಿಗೆ ಸಂಬಂಧಪಟ್ಟ ಬ್ಯಾಕ್ಟೀರಿಯಾಗಳು ಬೇಕು. ಸೊ ಆ ಬ್ಯಾಕ್ಟೀರಿಯಾಗಳು ಸೇತಲ್ಲಿದಾವೆ. ಸೊ ಸೇತ್ ಇದು 2 ತರ ಇದಾವೆ. ಇದು ನಾವು ಸಾಯಿಲ್ ಅಪ್ಲಿಕೇಶನ್ ಮಾಡ್ಬೋದು, ಜೊತೆಗೆ ನಾವು ಇದು ಸ್ಪ್ರೇ ಕೂಡ ಮಾಡ್ಬೋದು. ಮ್ಯಾಕ್ಸಿಮಮ್ ಆಗಿ ಇದು ಸಾಯಿಲ್ ಅಪ್ಲಿಕೇಶನ್ ಮಾಡೋದೇ ಒಳ್ಳೇದು ಸೇತ್. ಯಾಕಂದ್ರೆ ಕೆಲವೊಂದು ಬ್ಯಾಕ್ಟೀರಿಯಲ್ ಬೇಸ್ ಪ್ರಾಡಕ್ಟ್ ಇದಾವೆ. ನಾವು ಸ್ಪ್ರೇ ಮಾಡಿದೆವು, ಬಿಸಿಲಿತ್ತು, ಬಿಸಿಲಲ್ಲಿ ಸ್ಪ್ರೇ ಮಾಡಿದ್ರೆ ಬಿಸಿಲು ಜಾಸ್ತಿ ಆತಂದ್ರೆ ಬ್ಯಾಕ್ಟೀರಿಯಾಗಳು ಸತ್ತು ಹೋಗ್ಬಿಡ್ತವೆ. ಅದಕ್ಕಿಂತ ಬೆಸ್ಟ್ ಸೇತು ಇದು ಸಾಯಿಲ್ ಅಲ್ಲಿ ಕೊಟ್ರೆ ಒಳ್ಳೇದು. ಇದು 1 ಎಕರೆಗೆ 1 ಲೀಟರ್ ಕೊಡ್ಬೋದು. ಬಟ್ ಜಾಸ್ತಿ ಕೊಟ್ರೆ ಅಂತ ತೊಂದರೆ ಇಲ್ಲ. ಸೇತು ಸ್ಟಿಮ್ ರಿಚ್ ಮಿಕ್ಕಿದ ಪ್ರಾಡಕ್ಟ್ ಬಯೋ-19 ಇದಾವೆ, ಎಷ್ಟು ಪ್ರಮಾಣದ ಅಷ್ಟೇ ಹಾಕಿ. ಸೇತು ಮಿನಿಮಮ್ 1 ಲೀಟರ್ 1 ಲೀಟರ್ 2 ಲೀಟರ್ 3 ಲೀಟರ್ ಹಾಕಿದ್ರು ಕೂಡ ಏನು ತೊಂದರೆ ಇಲ್ಲ. ಯಾಕಂದ್ರೆ ಸಾಯಿಲ್ ಹೆಲ್ತ್ ಇದು ಎನ್ಹಾನ್ಸ್ ಮಾಡುತ್ತೆ ಅಂತ ಬ್ಯೂಟಿಫುಲ್ ಪ್ರಾಡಕ್ಟ್ ಇದು ಸೇತಿದೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಪ್ರಾಡಕ್ಟ್ ಇದೆ ನಮ್ಮ ಹತ್ರ ಇಂಟ್ಯಾಕ್ಟ್. ಹಳೆ ಇಂಟ್ಯಾಕ್ಟ್ ನೋಡ್ರಿ, ಈ ಇಂಟ್ಯಾಕ್ಟ್ ನೋಡ್ರಿ. ಹಳೆ ಇಂಟ್ಯಾಕ್ಟ್ 200 ml ಇತ್ತು, ಇದು 250 ml ಇದೆ. ಸೊ ಇಂಟ್ಯಾಕ್ಟ್ ಪ್ರಾಡಕ್ಟ್ ಏನಿದೆ, ಒಂದು ಬೆಳೆಬೇಕಂದ್ರೆ ಅದಕ್ಕೆ ಇಮಿಡಿಯೇಟ್ ಆಗಿ ಅಟ್ಯಾಕ್ ಆಗೋದೇ ಸಕಿಂಗ್ ಪೇಸ್ಟ್. ಕೆಲವೊಂದು ಲೈವ್ ಹುಳ ಇದಾವೆ ಮಾರ್ಕೆಟ್ ಅಲ್ಲಿ, ಪೇಸ್ಟ್ ಇದಾವೆ. ಅವೇನ್ ಮಾಡ್ತಾವೆ, ಹೆಂಗ್ ಬೆಳೆ ಗ್ರೋತ್ ಆಗುತ್ತಲ್ರಿ ಆ ತರ ಪೇಸ್ಟ್ ಮಾರ್ಕೆಟ್ ಅಲ್ಲಿ ಆಲ್ರೆಡಿ ಇದಾವೆ. ಬೇರೆ ಬೇರೆ ಜಮೀನ್ದಾಗಿದಾವೆ, ನಮ್ಮ ಜಮೀನ್ದಾಗಿದಾವೆ, ರೈತರ ಜಮೀನ್ದಾಗಿದಾವೆ. ಅವು ಬಂದು ಇಮಿಡಿಯೇಟ್ ಆಗಿ ಆ ಎಲೆಯನ್ನು ತಿನ್ನಕ್ ಸ್ಟಾರ್ಟ್ ಮಾಡ್ತಾರೆ. ಅವು ಹೋಲ್ ಹಾಕುದು, ಎಲೆ ರಸ ಹೀರುವಂಥದ್ದು. ಸೊ ಎಲ್ಲ ಯಾವಾಗ ರಸ ಹೀರ್ತೈತಿ ಅವಾಗ ಸಂಶ್ಲೇಷಣೆ ಕ್ರಿಯೆ ಕಮ್ಮಿ ಆಗುತ್ತೆ ಪ್ಲಾಂಟ್ ಇಂದು, ಅವಾಗ ಆಟೋಮೆಟಿಕ್ ಬೆಳೆ ವೀಕ್ ಆಗುತ್ತೆ. ಬಟ್ ಇಂಟ್ಯಾಕ್ಟ್ ಹಿಂಗಿದೆ, ಇದು ಇಂಟ್ಯಾಕ್ಟ್ ಮಾರ್ಕೆಟ್ ಅಲ್ಲಿ ಯಾವುದೇ ಕೆಮಿಕಲ್ ಜೊತೆ ಕಂಪ್ಯಾರಿಸನ್ ಮಾಡೋಂಗಿಲ್ಲ. ಇಂಟ್ಯಾಕ್ಟ್ ಅಲ್ಲಿ ಏನಿದೆ, ಓವಿಸಿಡಲ್ ಇದೆ ಮತ್ತು ಆಂಟಿಫೀಡರ್ ಅಂತೇಳಿ 2 ಕಂಟೆಂಟ್ ಆಡ್ ಮಾಡಿದ್ದಾರೆ. ಇದು ಏನ್ ಕೆಲಸ ಮಾಡುತ್ತೆ, ಇಂಟ್ಯಾಕ್ಟ್ ಯಾವುದೇ ಬೆಳೆ ಮೇಲೆ ಸ್ಪ್ರೇ ಮಾಡಿದ್ರೆ, ಅಡ್ವಾನ್ಸ್ ಆಗಿ ಪ್ರಿಕಾಷನರಿ ಯಾವುದೇ ಬೆಳೆ ಮೇಲೆ ನೀವು ಸ್ಪ್ರೇ ಮಾಡಿದ್ರೆ ಪೇಸ್ಟ್ ಬಂದು ಆ ಎಲೆ ಮೇಲೆ ಕುತ್ಕೊಳ್ಳಂಗಿಲ್ಲ ರೀ. ಪೇಸ್ಟ್ ಬಂದು ಆ ಎಲೆ ಮೇಲೆ ಕುತ್ಕೊಳ್ಳಂಗಿಲ್ಲ. ಒಂದ್ ವೇಳೆ ಕುಂತಂದ್ರು ಕೂಡ ಅಲ್ಲಿ ಅವಕ್ಕೂ ಸಂತಾನೋತ್ಪತ್ತಿ ಮಾಡಕ್ಕೆ ಮೊಟ್ಟೆ ಇಡ್ತಾವ್ರಿ ಪ್ರತಿಯೊಂದು ಹುಳ. ಬಟ್ ಇಂಟ್ಯಾಕ್ಟ್ ಅಡ್ವಾನ್ಸ್ ಆಗಿ ಸ್ಪ್ರೇ ಮಾಡಿದ್ರೆ ಅಲ್ಲಿ ಮೊಟ್ಟೆ ಇಡಂಗಿಲ್ಲ ರೀ. ಆ ತರ ಬ್ಯಾಕ್ಟೀರಿಯಾಗಳು, ಸೊ ಆ ತರ ಇದ್ರಾಗೆ ಕೆಲವೊಂದು ಕಂಟೆಂಟ್ ಇದ್ರಾಗ ಆಡ್ ಮಾಡಿದ್ದಾರೆ. ಜೊತೆಗೆ ಯಾವುದೇ ಪೇಸ್ಟ್ ಬಂದು ಆ ಎಲೆ ತಿನ್ಬೇಕಲ್ಲ, ಪೇಸ್ಟಿಗೆ ಆರೇನ್ರಿ ಫುಡ್, ಊಟ ಏನು ಎಲೆನೆ. ಆ ಎಲೆ ಅದಕ್ಕೆ ಊಟ ಮಾಡೋಂಥ ಸ್ಟೇಜ್ ಅಲ್ಲಿ ಇರಂಗಿಲ್ಲ. ಅದಕ್ಕೆ ಊಟ, ಈ ಎಲೆಯಪ್ಪ ನನಗೆ ಊಟ ಅಲ್ಲ ಇದು ಅಂತೇಳಿ ಎಲೆ ಬೇರೆ ಎಲೆ ಕಡೆ ಹೋಗುತ್ತೆ. ಎಲ್ಲಿ ಇಂಟ್ಯಾಕ್ಟ್ ಸ್ಪ್ರೇ ಮಾಡಿಲ್ಲಲ್ಲ ಅಲ್ಲಿ ಅದು ಹುಳ ಪೇಸ್ಟ್ ಹೋಗುತ್ತೆ. ಸೊ ಇದಾಗೆ ಓವಿಸಿಡಲ್ ಮತ್ತು ಆಂಟಿಫ್ಯೂಡಲ್ ಅಂತ 2 ಕಂಟೆಂಟ್ ಇದ್ರಾಗ ಅನೌನ್ಸ್ ಮಾಡಿದ್ದಾರೆ. ಇದು ಇಂಟ್ಯಾಕ್ಟ್ ಪ್ರಿಕಾಷನರಿಗೆ ಪ್ರತಿ 20-25 ದಿವಸಕ್ಕೊಂದ್ಸರಿ ಇದು ಕೊಟ್ರೆ ಯಾವ ತರ ಥ್ರಿಪ್ಸು, ಮೈಟ್ಸು, ಮಿಲಿಬಾಗು, ಜೊತೆಗೆ ದಾವಣಿ, ಎಲ್ಲೇ ರಸ ಇರುವಂತ ಯಾವುದೇ ಕೀಟನಾಶಕ ಇರಲ್ರಿ, ಅವು ಕೂಡ ಬೆಳೆಗೆ ಅಟ್ಯಾಕ್ ಆಗಂಗಿಲ್ಲ. ನೋಡಿ ಮಾರ್ಕೆಟ್ ಅಲ್ಲಿ ಥ್ರಿಪ್ಸಿಗೆ ಬೇರೆ ಔಷಧ ಇದೆ, ಮೈಟ್ಸಿಗೆ ಬೇರೆ ಔಷಧ ಇದೆ, ಮಿಲಿಬಾಗ್ ಬೇರೆ ಔಷಧ ಇದೆ, ದಾವಣಿಗೆ ಒಂದು ಬೇರೆ ಬೇರೆ ಔಷಧ ಇದಾವೆ. ಬಹಳ ಜನ ದ್ರಾಕ್ಷಿ ಬೆಳೆಗಾರರು ಕೂಡ ಇದಾರೆ. ದ್ರಾಕ್ಷಿ, ಕಾಫಿ, ದಾಳಿಂಬೆ ಎಲ್ಲ ಬೆಳೆ ಬೆಳಿತಾರಲ್ಲ, ಆ ರೈತರಿಗೆ ಸಕಿಂಗ್ ಪೇಸ್ಟಿಗೆ ಸಂಬಂಧಪಟ್ಟಂಗೆ ಬೇರೆ 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 ಪ್ರಾಡಕ್ಟ್ ಎಲ್ಲ ಯೂಸ್ ಮಾಡ್ಬೇಕಾಗುತ್ತೆ, ಸಿಕ್ಕಾಪಟ್ಟಿ ಖರ್ಚಾಗುತ್ತೆ. ಬಟ್ ಇಂಟ್ಯಾಕ್ಟ್ ಇದೊಂದು 100% ಇಕೋ ಫ್ರೆಂಡ್ಲಿ ಇದೆ. ಈ ಪ್ರಾಡಕ್ಟ್ ನೀವು 1 ಲೀಟರ್ ನೀರಿಗೆ 2 ml ಯೂಸ್ ಮಾಡಿ ಸ್ಪ್ರೇ ಮಾಡಿದ್ರೆ ಆ ರೈತ ನೆಮ್ಮದಿಯಾಗಿ ಬೆಳೆ ತೆಗಿಬಹುದು. ಬಟ್ ಇದು ಪ್ರಿಕಾಷನರಿಗೆ ಸ್ಪ್ರೇ ಮಾಡೋದು. ಆಲ್ರೆಡಿ ಯಾವುದೇ ತರ ಸಕಿಂಗ್ ಪೇಸ್ಟ್ ಅಟ್ಯಾಕ್ ಆಗಿತ್ತಂದ್ರೆ ಅದಕ್ಕೆ ಫಸ್ಟ್ ಒಂದು ಬೇರೆ ಕೆಮಿಕಲ್ ಹೊಡೆದು ಕ್ಲಿಯರ್ ಮಾಡಿ, ಅದಾದ್ಮೇಲೆ ಮತ್ತೆ ನೆಕ್ಸ್ಟ್ ಟೈಮ್ ಬರಬೇಡ್ದಂದ್ರೆ ಇಂಟ್ಯಾಕ್ಟ್ ಸ್ಪ್ರೇ ಮಾಡಿ 100% ಬೆಳೆ ಫಲವತ್ತತೆಗೆ ಬರುತ್ತೆ. ಜೊತೆಗೆ ಇನ್ನೊಂದು ಪ್ರಾಡಕ್ಟ್ ಇದೆ, ರ್ಯಾಪಪ್. ಈ ಪ್ರಾಡಕ್ಟ್ ಬಹಳ ಇಂಪಾರ್ಟೆಂಟ್ ಇದೆ. ಈಗ ಹಂಗೆ ನಮಗೆ ಮಳೆಗಾಲದಲ್ಲಿ ಅಥವಾ ಚಳಿಗಾಲದಾಗೆ ಬೇಸಿಗೆಯಲ್ಲಿ ನಾವು ನಮ್ಮ ಬಾಡಿ ಲೋಷನ್ ಯೂಸ್ ಮಾಡ್ತೇವಲ್ಲ, ಸೊ ಯಾವುದೇ ತರ ಫಂಗಲ್ ಅಥವಾ ಜಾಸ್ತಿ ಶೀತ ಆಯ್ತು, ಜಾಸ್ತಿ ಹೀಟ್ ಆಯ್ತು, ನಮ್ಮ ಸ್ಕಿನ್ ಮೇಲೆ ಎಫೆಕ್ಟ್ ಆಗುತ್ತೆ. ಸೊ ಅದೇ ತರ ಫಸ್ಟ್ ಟೈಮ್
ನೆಟ್ಸರ್ದವ್ರು ರ್ಯಾಪಪ್ ಪ್ರಾಡಕ್ಟ್ ತಂದಿದ್ದಾರೆ ಇಡೀ ವರ್ಲ್ಡ್ ಅಲ್ಲಿ. ಸೊ ಈ ಪ್ರಾಡಕ್ಟ್ ಏನ್ ಕೆಲಸ ಮಾಡಿದೆ, ಈ ಪ್ರಾಡಕ್ಟ್ ಫಿಲಾಸಫಿ ಏನಿದೆ, ಇದು ಕೂಡ 100% ಬ್ಯಾಕ್ಟೀರಿಯಲ್ ಬೇಸ್ ಪ್ರಾಡಕ್ಟ್ ಇದೆ, ಬಟ್ ಇದು ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಡಕ್ಟ್ ಬೇಸ್ ಪ್ರಾಡಕ್ಟ್ ಇದೆ. ಸೊ ಈ ಪ್ರಾಡಕ್ಟ್ ಇದು ಹೈಲಿ ಅಂದ್ರೆ ಹೈಲಿ ಬ್ಯಾಕ್ಟೀರಿಯಲ್ ಆಂಟಿ ಬ್ಯಾಕ್ಟೀರಿಯಲ್ ಬೇಸ್ ಪ್ರಾಡಕ್ಟ್ ಇದೆ. ಇದು ಏನಾಗುತ್ತೆ, ಒಂದು ಬೆಳೆಗೆ ಎರಡೇ ರೋಗ ಜಾಸ್ತಿ ಬರುತ್ತೆ. ಒಂದು ಸಕಿಂಗ್ ಪೇಸ್ಟ್ ಅಟ್ಯಾಕ್ ಆಗುತ್ತೆ, ಇನ್ನೊಂದು ಫಂಗಲ್ ಅಟ್ಯಾಕ್ ಆಗುತ್ತೆ. ಸಕಿಂಗ್ ಪೇಸ್ಟ್ ಫಂಗಲ್ ಅಟ್ಯಾಕ್ ಆಗಿತ್ತು, ವೈರಸ್ ಆಗುತ್ತೆ. ವೈರಸ್ ಕನ್ವರ್ಟ್ ಆತಂದ್ರೆ ಆ ಬೆಳೆ ರೈತರಿಗೆ ಕಂಟ್ರೋಲ್ ಸಿಗಂಗಿಲ್ಲ, ಅಲ್ಲಿಗೆ ರೈತ 100% ಲಾಸ್ನಾಗ ಬರ್ತಾನೆ. ಬಟ್ ಈ ರ್ಯಾಪಪ್ ಹೆಂಗಿದೆ, ಈ ರ್ಯಾಪಪ್ 100% ಇದು ಬ್ಯಾಕ್ಟೀರಿಯಲ್ ಮೇಲೆ ಫಂಗಸ್ ಮೇಲೆ ಕೆಲಸ ಮಾಡುತ್ತೆ. ಇದು 100% ಆರ್ಗಾನಿಕ್ ಇದೆ. ಈ ಪ್ರಾಡಕ್ಟ್ ಯಾವುದೇ ಬೆಳೆ ಮೇಲೆ ಇದು ಸ್ಪ್ರೇನು ಮಾಡ್ಬೋದು ಅಥವಾ ಇದು ಡ್ರಂಚ್ ಕೂಡ ಮಾಡ್ಬೋದು. ಈ ಕೆಲವೊಂದು ರೂಟ್ಸ್ ಇದಾವೆ, ರೂಟ್ಸಿಗೆ ಕೂಡ ಫಂಗಲ್ ಅಟ್ಯಾಕ್ ಆತಂದ್ರೆ ರೂಟ್ಸ್ ಎಲ್ಲ ಕೊಳತು ಹೋಗ್ಬಿಡ್ತಾವೆ. ರೂಟ್ಸ್ ಕೊಳತು ಹೋದ್ಮೇಲೆ ಬೇರೆ ಬೇರೆ ರೋಗಗಳು ಸ್ಟಾರ್ಟ್ ಆಗ್ತಾವೆ. ನಾವೆಲ್ಲ ಅಂತೇಳ್ರಿ ಕೊಳೆ ರೋಗ ಸ್ಟಾರ್ಟ್ ಆಯ್ತು, ಬೇರೆ ಬೇರೆ ಬೆಂಕಿ ರೋಗ ಸ್ಟಾರ್ಟ್ ಆಯ್ತು. ಸೊ ಅದಕ್ಕಾಗಿ ಮಾರ್ಕೆಟ್ ಅಲ್ಲಿ ಬಹಳಷ್ಟು ಕೆಮಿಕಲ್ ಹೊಡಿಬೇಕಾಗುತ್ತೆ, ಬಹಳಷ್ಟು ಸ್ಪ್ರೇ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಅಷ್ಟಡಿ ಫಂಗಸ್ ಒಂದ್ಸರಿ ಅಟ್ಯಾಕ್ ಆತಂದ್ರೆ ಆ ಬೆಳೆದು ರೆಸಿಸ್ಟೆನ್ಸಿ ಪವರ್ ಕಳ್ಕೊಂಡ್ ಬಿಡುತ್ತೆ. ಬೆಳೆ ಏನಾಗುತ್ತೆ, ರೈತರು ಏನ್ ಮಾಡ್ತಾರೆ, ಫಂಗಸ್ ಅಟ್ಯಾಕ್ ಆಗಿತ್ತು ಅಂತೇಳಿ ಬೇರೆ 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 ಔಷಧ ಸ್ಪ್ರೇ ಮಾಡ್ತಾರೆ. ಆ ಫಂಗಸ್ ಕಂಟ್ರೋಲ್ ಆಗುತ್ತೆ, ಬಟ್ ಬೆಳೆ ಬರ್ಬೇಕಂತ ಈಲ್ಡ್ ಬರಂಗಿಲ್ಲ ರೀ. ಅಷ್ಟೊಳಗೆ ಟೈಮ್ ಮುಗಿದು ಹೋಗ್ಬಿಡುತ್ತೆ. ಎಕ್ಸಾಂಪಲ್ ತರಕಾರಿ 3-4 ತಿಂಗಳು ಬೆಳೆ, 4-5 ತಿಂಗಳು ಬೆಳೆ ಇರ್ತವೆ. ಈ ಫ್ಲವರಿಂಗ್ ಸ್ಟೇಜ್ನಾಗಿದೆ ಫಂಗಸ್ ಬಂತು, ಫಂಗಸ್ ಕಂಟ್ರೋಲ್ ಮಾಡಕ್ಕೆ 2-3 ಸಲ ಸ್ಪ್ರೇ ಮಾಡ್ತಾರೆ. ಅಷ್ಟೊಳಗೆ 20-25 ಡೇಸ್ ಮುಗಿದು ಹೋಗ್ಬಿಡುತ್ತೆ. ಆ ಪೀಕ್ ಟೈಮ್ ಇದೆಲ್ಲ ಅದು ಸ್ಕಿಪ್ ಆತಂದ್ರೆ ಬರಂತ ಈಲ್ಡ್ ರ್ಯಾಪಪ್ ಇದೆಲ್ಲ 1 ಲೀಟರ್ ನೀರಿಗೆ 5 ml ಮಿಕ್ಸ್ ಮಾಡಿ ಯಾವುದೇ ಬೆಳೆಗೆ ಸ್ಪ್ರೇ ಮಾಡಿ. ಇದು ಯಾವುದೇ ತರ ಬ್ಯಾಕ್ಟೀರಿಯಲ್ ಫಂಗಲ್ ಇನ್ಫೆಕ್ಷನ್ ಬೆಳೆ ಮೇಲೆ ಆಗಂಗಿಲ್ಲ ರೀ. ಸೊ ಹಳೆ ರ್ಯಾಪಪ್ಪಿಗೆ ಈ ರ್ಯಾಪಪ್ಪಿಗೆ ಏನು ಅಪ್ಗ್ರೇಡ್ ಮಾಡಿದಾರೆ ಅಂದ್ರೆ, ಹಳೆ ರ್ಯಾಪಪ್ ಹೆಂಗಿತ್ರಿ, 1 ಲೀಟರ್ ನೀರಿಗೆ 2 ml ಯೂಸ್ ಮಾಡಬೇಕು, ಅದು ಪ್ರಿಕಾಷನರಿ ಕೊಡಬೇಕಾಗಿತ್ತು. ಬಟ್ ಈ ರ್ಯಾಪಪ್ 1 ಲೀಟರ್ ನೀರಿಗೆ 5 ml ಇದೆ. ಇದು ಆಲ್ರೆಡಿ ಫಂಗಸ್ ಅಟ್ಯಾಕ್ ಆಗಿತ್ತು ಅಂದ್ರೆ ಅದ್ರ ಮೇಲೆ ಸ್ಪ್ರೇ ಮಾಡಿದ್ರು ಕೂಡ ಫಂಗಸ್ ಸ್ಪ್ರೆಡ್ ಮಾಡಂಗಿಲ್ಲ. ಜೊತೆಗೆ ಎಲ್ಲಿ ಫಂಗಸ್ ಇಲ್ಲಲ್ಲ ಆ ಬೆಳೆಗೆ ಫಂಗಸ್ ಬರಂಗಿಲ್ಲ ರೀ. ಯಾವುದೇ ಟೈಪ್ ಫಂಗಸ್ ತಗೊಳ್ರಿ, ಬೆಂಕಿ ರೋಗ ತಗೊಳ್ರಿ ಅಥವಾ ಬೇರೆ ರಂಗೋಲಿ ಹುಳ, ಬೇರೆ ಬೇರೆ ಫಂಗಸ್ ಇದಾವೆ. ಫಂಗಸ್ ಅಲ್ಲಿ ಸುಮಾರು ಫಂಗಸ್ ಗಳಿದಾವೆ, ಅದಕ್ಕೆ ಬೇರೆ ಬೇರೆ ಬ್ಯಾಕ್ಟೀರಿಯಾಗಳು ಬೇರೆ ಬೇರೆ ಪ್ರಾಡಕ್ಟ್ ಎಲ್ಲ ಯೂಸ್ ಮಾಡ್ಬೇಕಾಗುತ್ತೆ. ಬಟ್ ಫಾರ್ಮರ್ ಜಸ್ಟ್ ಅವ್ರ ಮನೆಯಲ್ಲಿ ಒಂದು ರ್ಯಾಪಪ್ ಇತ್ತಂದ್ರೆ ಯಾವುದೇ ಬೆಳೆಗೆ 25 ಡೇಸ್ ಒನ್ ಟೈಮ್, 30 ಡೇಸ್ ಒನ್ ಟೈಮ್ ರ್ಯಾಪಪ್ ಸ್ಪ್ರೇ ಮಾಡ್ತಾ ಬಂದ್ರೆ ಬೆಳೆ ನೆಮ್ಮದಿಯಾಗಿ ಆ ಕ್ರಾಪ್ ಅವನ ಕೈಯಾಗ ತಗೋಬಹುದು, ಫಂಗಸ್ ಅಟ್ಯಾಕ್ ಆಗಂಗಿಲ್ಲ. ಸೊ ಇದು ಯೂಸ್ ಮಾಡೋ ಪ್ರಮಾಣ ಇದೆ 5 ml. ಬಟ್ ಇದು ಒಂದೇ ಯೂಸ್ ಮಾಡೋದಕ್ಕೆ ಇನ್ನೂ ಬೆಸ್ಟ್. ರ್ಯಾಪಪ್ 1 ಲೀಟರ್ ನೀರಿಗೆ 5 ml ಹಾಕಿ ಫಸ್ಟ್ ಬರೀ ರ್ಯಾಪಪ್ ಸ್ಪ್ರೇ ಮಾಡಿ. ಅದಾದ್ಮೇಲೆ ಒಂದು 48 ಗಂಟೆ ಆದ್ಮೇಲೆ ಅಂದ್ರೆ ಸೆಕೆಂಡ್ ಡೇ ಬೇರೆ ಯಾವ ಪ್ರಾಡಕ್ಟ್ ಯೂಸ್ ಮಾಡ್ರಿ. ಇದು ಫಂಗಲ್ ಬರ್ಲಾರ್ದಂಗೆ ಅದ್ರ ಮೇಲೆ ಒಂದು ಲೇಯರ್ ಕೋಟಿಂಗ್ ಕ್ರಿಯೇಟ್ ಮಾಡುತ್ತೆ. ಅದಾದ್ಮೇಲೆ ನೀವು ಸ್ಟಿಮ್ ರಿಚ್, ಇಂಟ್ಯಾಕ್ಟು, ರ್ಯಾಪಪ್, ಬಯೋ 99 ಇವೆಲ್ಲ ಪ್ರಾಡಕ್ಟ್ ಯೂಸ್ ಮಾಡ್ಬೋದು ಫಂಗಸ್ಸಿಗೆ. ಸೊ ಈ ಪ್ರಾಡಕ್ಟು NPK ಜೊತೆ ಮತ್ತು ಸೇರ್ ಜೊತೆ ಮಿಕ್ಸ್ ಮಾಡೋಂಗಿಲ್ಲ ರೀ. ಬೇರೆ ನೀವು ಸ್ಟಿಮ್ ರಿಚ್, ಬಯೋ 99, ಇಂಟ್ಯಾಕ್ಟ್ ಜೊತೆ ಮಿಕ್ಸ್ ಮಾಡ್ಬೋದು. ಬಟ್ ಇದು ಸೇತು ಮತ್ತು NPK ಜೊತೆ ರ್ಯಾಪಪ್ ಪ್ರಾಡಕ್ಟ್ ಮಿಕ್ಸ್ ಮಾಡೋಂಗಿಲ್ಲ. ಯಾಕಂದ್ರೆ ಅವು ಬ್ಯಾಕ್ಟೀರಿಯಲ್ ಬೇಸ್ ಫಂಗಸ್ ಇದಾವೆ, ಇವು ಬ್ಯಾಕ್ಟೀರಿಯಲ್ ಬೇಸ್ ಪ್ರಾಡಕ್ಟ್ ಇದಾವೆ. ಇದು ಫಂಗಲ್ ಸಂಬಂಧಪಟ್ಟ ಬ್ಯಾಕ್ಟೀರಿಯಾಗಳು ಇದಾವೆ. ಈ ಬ್ಯಾಕ್ಟೀರಿಯಾಗಳು ಅವು ಬ್ಯಾಕ್ಟೀರಿಯಾಗಳು ತಿಂದ್ಬಿಡ್ತು, ಅಲ್ಲಿಗೆ ಆ ಪ್ರಾಡಕ್ಟ್ ನ್ಯೂಟ್ರಲ್ ಆಗುತ್ತೆ. ಇದು ಸೆಪರೇಟ್ ಆಗಿ ಸ್ಪ್ರೇ ಮಾಡಿದ್ದು ಒಳ್ಳೇದು. ಜೊತೆಗೆ ನಮ್ಮ ಹತ್ರ ಇದು ಹೇಳ್ದಲ್ಲ ನಿಮ್ಗೆ ಪಾಲಿವರ್ ಸ್ಪ್ರೇನು ಕೊಡ್ಬೋದು. ಆಮೇಲೆ ಇದು ಹೊಸ ಪ್ರಾಡಕ್ಟ್ ಅಪ್ಡೇಟ್ ವರ್ಷನ್ ಇರೋದ್ರಿಂದ ಇದು ನೀವು ಡ್ರಂಚಿಂಗ್ ಕೂಡ ಕೊಡ್ಬೋದು ಈ ಪ್ರಾಡಕ್ಟ್. ಅದ್ರ ಜೊತೆಗೆ ನಮ್ಮ ಹತ್ರ ಇನ್ನೊಂದು ಪ್ರಾಡಕ್ಟ್ ಇದೆ, ಪೆಟ್ ಲೋಷನ್. ಸೊ ರೈತರಿಗೆ ಇಮಿಡಿಯೇಟ್ ಆಗಿ ಕೈಯಾಗ ಖರ್ಚಿಗೆ ದುಡ್ಡು ಬರ್ಬೇಕಂದ್ರೆ ಹೈನುಗಾರಿಕೆ ಇದಾವೆ, ಸಾಕು ಪ್ರಾಣಿಗಳಿದಾವೆ, ಕುರಿ, ಕೋಳಿ, ಕೆಲವೊಂದು ಹೈನುಗಾರಿಕೆ ಹಸು ಇದಾವೆ, ಎಮ್ಮೆ ಇದಾವೆ, ಕುದುರೆ, ಬೇರೆ 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 ಸಾಕು ಪ್ರಾಣಿಗಳೆಲ್ಲ ರೈತರೆಲ್ಲ ಮನೆಯಲ್ಲೂ ಸಾಕ್ತಿರ್ತಾರೆ, ಅವ್ರಿಗೆ ಎಕ್ಸ್ಟ್ರಾ ಇನ್ಕಮ್ ಸಲುವಾಗಿ. ಸೊ ಅವಾಗೆ ಅವಕ್ಕೂ ಕೂಡ ಕೆಲವೊಂದು ಸ್ಕಿನ್ ಡಿಸೀಸಸ್ ಬರ್ತಾವ್ರಿ. ಕ್ಲೈಮೇಟ್ ಚೇಂಜ್ ಆದ್ಮೇಲೆ ಮನೆಯೊಳಗಡೆ ಉಣ್ಣಿ, ತೊನುಷಿ, ಆ ದೊಡ್ಡ ಒಳಗಡೆ ಎಲ್ಲ ರೆಡಿ ಆಗ್ತವೆ. ಯಾಕಂದ್ರೆ ಹಸುಗಳಂದ್ರೆ ಎಕ್ಸಾಂಪಲ್ ಈಗ ದನ ಕರು ಅಂದ್ರೆ ಅಲ್ಲಿ ಗಂಧಲ ಇರ್ತಾ ಇರುತ್ತೆ, ಸಗಣಿ ಬರ್ತಾ ಇರುತ್ತೆ, ಅದರಿಂದ ಗಲೀಜಾಗಿ ಜಾಸ್ತಿ ಸೊಳ್ಳೆಗಳು ರೆಡಿ ಆಗ್ತವೆ, ಉಣ್ಣಿ ತೊನಸಿಗಳು ರೆಡಿ ಆಗ್ತವೆ. ಅದಕ್ಕೆಲ್ಲ ಮಾರ್ಕೆಟ್ ಅಲ್ಲಿ ಸುಮಾರು ಔಷಧಿ ಇದಾವೆ, ರೈತರೆಲ್ಲ ತಂದು ಯೂಸ್ ಮಾಡ್ತಾರೆ, ಕಮ್ಮಿ ಆಗ್ತವೆ. ಬಟ್ ನೀವೆಲ್ಲ ಕೇಳಿರ್ಬೇಕು, ಪೇಪರ್ ಅಲ್ಲಿ ಕೆಲವೊಂದು ಎಲೆಕ್ಟ್ರಿಕ್ ಮೀಡಿಯಾ ಎಲ್ಲ ನೋಡಿರ್ಬೋದು, ಬಹಳಷ್ಟು
ಲಕ್ಷ 2 ಲಕ್ಷ ಕೊಟ್ಟು ತಂದಿರ್ತಾರೆ ಕೆಲವೊಬ್ರು ಹಸುಗಳು ಜಾಸ್ತಿ ಹಾಲು ಹಿಂಡಕ್ಕೆ. ಬಟ್ ಅದಕ್ಕೆ ಬೇರೆ ಯಾವುದೇ ಕೆಮಿಕಲ್ ಆ ಉಣ್ಣಿ ತೊಂಸಿ ಸಲುವಾಗಿ ಅಥವಾ ಯಾವ ಎನಿ ಸ್ಕಿನ್ ಡಿಸೀಸ್ ಸಲುವಾಗಿ ಯೂಸ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ಆ ಹಸು ಸಾಯೋಂತ ಲಕ್ಷಣಗಳು ಇರ್ತವೆ. ಆಮೇಲೆ ಹಸುವಿಗೆ ಬೇರೆ 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 ಕಾಯಿಲೆಗಳು ಹುಡ್ತವೆ. ಈ ಕೆಚ್ಚಲು ಬಾವು ರೋಗ ಅನ್ರಿ, ಕಾಲು ಬಾವು ರೋಗ ಅನ್ರಿ. ಕೆಲವೊಂದು ಹಸುಗಳು ಮಿಲ್ಕ್ ಅಂದ್ರೆ ಹಾಲು ಉತ್ಪಾದನೆ ಕಮ್ಮಿ ಆಗುತ್ತೆ. ಹಾಲು ಉತ್ಪಾದನೆ ಕಮ್ಮಿ ಆಗುತ್ತೆ, ಅವಾಗ ಜಾಸ್ತಿ ಸ್ಕಿನ್ನಿಗೆ ಸಂಬಂಧಪಟ್ಟಂಗೆ ಯಾವಾದ್ರ ಕಿರಿಕಿರಿ ಸ್ಟಾರ್ಟ್ ಆಯ್ತು ಅಂದ್ರೆ ಉಣ್ಣಿ ತೊಣಸಿ ತಿಂತಾ ಇದ್ದು, ರಕ್ತ ಇರ್ತಾ ಇದ್ದು, ಅವಕ್ಕೆ ಒಂಥರ ಮನಸ್ಸು ಚಂಚಲ ಆಗ್ಬಿಡುತ್ತೆ. ಅವ್ಕೆ ಡಿಸ್ಟರ್ಬೆನ್ಸ್ ಆದಂದ್ರೆ ಅವಕ್ಕೆ ಏನಾಗುತ್ತೆ, ಹಾಲು ಇಳುವರಿ ಕೂಡ ಕುಂಠಿತ ಆಗುತ್ತೆ. ಅವಾಗ ನಾವು ನಾರ್ಮಲ್ ಆಗಿ ಅನಿವಾರ್ಯವಾಗಿ ಕೆಮಿಕಲ್ ಯೂಸ್ ಮಾಡ್ತಾರೆ. ಬಟ್ ನಮ್ಮ ಹತ್ರ ಪೆಟ್ ಲೋಷನ್ ಇದೊಂದು ಈ ತರ ಇದೆ. ಇದು ವೆಟರ್ನರಿ ಮೆಡಿಸಿನ್ ಇದೆ ಈ ಪ್ರಾಡಕ್ಟ್. ಸೊ ಇದು ಯಾವುದೇ ತರ ಕೆಮಿಕಲ್ ಇಲ್ಲ, ಇದು 100% ಆರ್ಗಾನಿಕ್ ಇದೆ. ಈ ಪ್ರಾಡಕ್ಟ್ 20 ಲೀಟರ್ 20 ml 10 ಲೀಟರ್ ನೀರಿಗೆ 20 ml ಅಂದ್ರೆ 1 ಲೀಟರ್ ನೀರಿಗೆ 2 ml ಇದು ಮಿಕ್ಸ್ ಮಾಡಿ ಫಸ್ಟ್ ಹಸುವಿಗೆ ಕ್ಲೀನ್ ಆಗಿ ಅದ್ರ ಮೈ ತೊಳೆದು, ಅದಾದ್ಮೇಲೆ ಒಂದು 10 ಲೀಟರ್ ನೀರಿಗೆ ಒಂದು 20 ರಿಂದ 25 ml ಇದು ಮಿಕ್ಸ್ ಮಾಡಿ ಹಸುವಿಗೆ ಕ್ಲೀನ್ ಆಗಿ ಕಾಟನ್ ಬಟ್ಟೆಯಿಂದ ಅದೇನು ಹೇರ್ ಬರ್ತಾ ಇರ್ತಾವಲ್ಲ ಅದ್ರ ಉಲ್ಟಾ ಅಂದ್ರೆ ಅಪೋಸಿಟ್ ಸೈಜ್ ವಾಶ್ ಮಾಡಿದ್ದಾರೆ. ವಾಶ್ ಮಾಡೋದು 10-20 ನಿಮಿಷ ಬಿಸಿಲಿಗೆ ಬಿಡಿದ್ರೆ ಅದಾದ್ಮೇಲೆ ಮತ್ತೆ ಆಫ್ಟರ್ ವಾಶ್ ಕೂಡ ಮಾಡ್ಬೋದು, ಹಂಗೆ ಬಿಡ್ಬೋದು. ಏನು ಸ್ಕಿನ್ನಿಗೆ ಸಂಬಂಧಪಟ್ಟಂಗೆ ಸ್ಕಿನ್ನಿಗೆ ಡಿಸ್ಟರ್ಬ್ ಮಾಡಂತ ಏನು ಅಲ್ಲಿ ಡಿಸೀಸ್ ಕ್ರಿಯೇಟ್ ಆಗುವಂತ ಏನು ಸೊಳ್ಳೆ ತೊಣಸಿ ಉಣ್ಣಿ ಏನಿದಾವಲ್ಲ ಅವೆಲ್ಲ ಉಚ್ಚಿ ಕೆಳಗೆ ಬೀಳ್ತಾವೆ. ಅದಾದ್ಮೇಲೆ ಅದು ನಾವು ರೈತರು ನಾರ್ಮಲ್ ಆಗಿ ತೆಗೆದು ಹೊರಗೆ ಬಿಸಾಕ್ಬೋದು. ಸೊ ಯಾವುದೇ ತರ ಸೈಡ್ ಎಫೆಕ್ಟ್ ಇಲ್ಲ ರೀ. ಆಮೇಲೆ ಇದು ಯೂಸ್ ಮಾಡುವಂತ ನೀರು ಬೇರೆ ಪ್ಲಾಂಟಿಂಗ್ ಹಾಕಿದ್ರೆ ಪ್ಲಾಂಟ್ ಕೂಡ ಗ್ರೋತ್ ಆಗುತ್ತೆ, ನೋ ಸೈಡ್ ಎಫೆಕ್ಟ್. ಸೊ ಇದ್ರ ಜೊತೆಗೆ ನಮ್ಮ ಹತ್ರ ಇನ್ನೊಂದು ಪ್ರಾಡಕ್ಟ್ ಇದೆ CFC ಅಂತೇಳಿ. ನಮಗೆ ಹಂಗೆ ವಿಟಮಿನ್ಸ್, ಮಿನರಲ್ಸ್, ಪ್ರೋಟೀನ್, ಎಂಜಮ್ಸ್ ಎಲ್ಲ ಬೇಕಲ್ಲ, ಐರನ್ ಕಂಟೆಂಟ್, ಬೋರಾನ್ ಕಂಟೆಂಟ್ ಎಲ್ಲ ಬೇಕಲ್ಲ. ಸೊ ಆ ತರ ಹಸುವಿಗೆ ಕೂಡ ಬೇಕು. ಹಳೆ ಕಾಲ ಹಸುಗಳೆಲ್ಲ ಹೆಂಗಿರ್ತೀವ್ರಿ, ಆರಾಮಾಗಿ ಅವಕ್ಕೆಲ್ಲ ಬಿಟ್ಬಿಡ್ತಿರು. ಒಂದ್ 10-20 ಹಸು ಇರ್ತೀವಿ, ಆ ಹಸು ಮೈಸಾಕ್ ಒಬ್ಬ ಮನುಷ್ಯ ಇರ್ತಿದ್ದ. ಆರಾಮಾಗಿ ಎಲ್ಲಾ ಕಡೆ ತೋಟದಲ್ಲಿ ಜಮೀನೆಲ್ಲ ಮೈಸ್ಕೊಂಡು ಆ ಹಸುವಿಗೆ ಏನ್ ಬೇಕಲ್ಲ ಅದು ತಿಂತಿತ್ತು ಅವಾಗ. ಹಿಂಗಾಗಿ ಅವಾಗ ಹಸುಗಳು ಚೆನ್ನಾಗಿರ್ತಿವ್ರಿ, ಜಾಸ್ತಿ ಕಾಯಿಲೆಗಳು ಇರ್ತಿತ್ತಲ್ಲ. ಅವಾಗ ಜಾಸ್ತಿ ಹಾಸ್ಪಿಟ್ಲ್ ಕೂಡ ಇರ್ಲಿಲ್ಲ ಮಾರ್ಕೆಟ್ ಅಲ್ಲಿ. ಹಸುವಿಗೆ ಏನ್ ಆದ್ಮೇಲೆ ಒಂದು ವನಸ್ಪತಿ ತರ್ತಿದ್ರು, ರೆಡಿ ಆಗ್ತಿತ್ತು, ಒಳ್ಳೆ ಹಾಲು ಕೂಡ ಬರ್ತಿತ್ತು, ಗಟ್ಟಿ ಹಾಲು ಬರ್ತಿವು. ಸೊ ಮನೆಗೆ ಯಾರೊಬ್ರು ಹಾಲು ಊಟ ಮಾಡಿ ಬಂದ್ರೆ ಪಕ್ಕದವರಿಗೆ ಅದ್ರ ವಾಸನೆ ಬರ್ತಿತ್ತು. ಸೊ ಅಂತ ಹೆಲ್ತಿ ಅವಾಗಿದ್ದು. ಬಟ್ ಇವತ್ತಿನ ಡೇಟ್ ಅಲ್ಲಿ ಏನಾಗಿದೆ, ಪ್ಯೂರ್ಲಿ ಕಮರ್ಷಿಯಲ್ ಆಗಿದೆ. ಹಸುಗಳು ಮನೆಯಲ್ಲಿ ಕಟ್ತಾರೆ ಅಥವಾ ದೊಡ್ಡಿಯಲ್ಲಿ ಕಟ್ತಾರೆ ಅಥವಾ ಮನೆ ಪಕ್ಕಕ್ಕೆ ದೊಡ್ಡಿ ಮಾಡಿ ಕಟ್ತಾರೆ. ಹಸುವಿಗೆ ಸಂಬಂಧಪಟ್ಟ ಫಾರ್ಮ್ ಹೌಸ್ ಕ್ರಿಯೇಟ್ ಮಾಡಿದ್ದಾರೆ. ಇವ್ರು ಏನ್ ಮಾಡ್ತಾರೆ, ಇವ್ರಿಗೆ ಯಾವ್ದು ಬೇಗ ಕೈ ಗಿಟ್ಟುತ್ತಲ್ಲ ಅದೊಂದು ಹಸುವಿಗೆ ಹಾಕ್ತಾರೆ. ಅವಾಗ ಹಸುವಿಗೆ ಏನ್ ಬೇಕು ನಮ್ಮ ಕೈ ನಾವು ಕೊಡಂಗಿಲ್ಲ, ನಮಗೆ ಯಾವ್ದು ಬೇಗ ಸಿಗುತ್ತೆ ಅದೊಂದು ಹಸುವಿಗೆ ಹಾಕ್ತವೆ. ಸೊ ಹಿಂಗಾಗಿ ಹಸುವಿನಲ್ಲಿ ಕೂಡ ಬಹಳಷ್ಟು ಹೆಲ್ತ್ ಪ್ರಾಬ್ಲಮ್ ಇದಾವೆ. ಜಾಸ್ತಿ ಹಾಲು ತೆಗೆದು ಏನಾಗುತ್ತೆ, ಕ್ಯಾಲ್ಸಿಯಂ ಪ್ರಮಾಣ ಕಮ್ಮಿ ಆಗುತ್ತೆ. ಸೊ ಬರೀ ಹಸಿ ಮೇವು ಕೊಟ್ಟು ಏನಾಗುತ್ತೆ, ಅದರದ್ದು ಪ್ರೀ ಮತ್ತು ಪ್ರೋಬಯೋಟಿಕ್ ಸಿಸ್ಟಮ್ ಏನಿದೆ, ಅದ್ರ ಮೆಟಾಬಲಿಸಮ್ ಸಿಸ್ಟಮ್ ಏನಿದೆ ಅದ್ರ ಹೋಗ್ಬಿಟ್ಟಿದೆ, ಡೈಜೆಷನ್ ಕ್ಲಿಯರ್ ಆಗಂಗಿಲ್ಲ. ಸೊ ಹಿಂಗಾಗಿ ಹಸುವಿನ ಹೆಲ್ತ್ ಎಲ್ಲ ಹೋಗ್ಬಿಟ್ಟಿದೆ. ಆಮೇಲೆ ಹಸು ರೈಟ್ ಟೈಮ್ ಅಥವಾ ಹಸು ಬೇಗ ಒಂದು ಹಂತಕ್ಕೆ ಬಂದ್ಮೇಲೆ ಹಸು ಬೇಗ ಗರ್ಭಧಾರಣೆ ಆಗಂಗಿಲ್ಲ. ಸೊ ಗರ್ಭಧಾರಣೆ ಆಗಲ್ಲ ಅಂತೇಳಿ ರೈತರು ಏನ್ ಮಾಡ್ತಾರೆ, ಪದೇ ಹಾಸ್ಪಿಟ್ಲಿಗೆ ಹೋಗ್ತಾರೆ, ಸಾವಿರಾರು ಗಟ್ಟಲೆ ದುಡ್ಡು ಖರ್ಚು ಮಾಡ್ತಾರೆ. ಅದಕ್ಕೆಲ್ಲ ಸಿಂಪಲ್ ಇದೆ. ಅದಕ್ಕೆ ಸಂಬಂಧಪಟ್ಟಂಗೆ ಕರೆಕ್ಟ್ ಆಗಿ ನಾವು ಫುಡ್ ಕೊಟ್ಟೆ ಅಂದ್ರೆ ಹಸು 100% ಅದ್ರ ಕೆಲಸ ಅದು ಮಾಡುತ್ತೆ. ಬಟ್ ಇವತ್ತಿನ ಸಿಚುವೇಶನ್ ಅಲ್ಲಿ ನಾವು ಅದು ಬೇಕಂತ ಫುಡ್ ಕೊಡಕ್ಕೆ ಸಾಧ್ಯ ಇಲ್ಲ ರೀ. ಅದಕ್ಕಾಗಿ ನಮ್ಮ ಹತ್ರ ಒಂದು ಪ್ರಾಡಕ್ಟ್ ಇದೆ CFC ಅಂತೇಳಿ. ಇದ್ರಾಗೆ ವಿಟಮಿನ್ಸ್, ಪ್ರೋಟೀನ್ಸ್, ಎಂಜೈಮ್ಸ್, ಹರ್ಬ್ಸ್ ಇದಾವೆ. ಜೊತೆಗೆ ಪ್ರೀ ಮತ್ತು ಪ್ರೋಬಯೋಟಿಕ್ ಅಂತ 2 ಕಂಟೆಂಟ್ ಇದರಲ್ಲಿ ಆಡ್ ಮಾಡಿದ್ದಾರೆ. ಸೊ ಈ ಪ್ರಾಡಕ್ಟ್ ಹಾಲು ಕೊಡುವಂತ ಹಸುವಿಗೆ ಡೈಲಿ 10 ಗ್ರಾಮ್, ಬೆಳಗ್ಗೆ 5 ಗ್ರಾಮ್ ಅಥವಾ ಸಾಯಂಕಾಲ 5 ಗ್ರಾಮ್, ಬೇಡ ಸಾಯಂಕಾಲ ಒಂದು 10 ಗ್ರಾಮ್ ಡೈಲಿ ಹಸುವಿಗೆ ಕೊಟ್ರೆ ಆ ಹಸುವಿಗೆ ಆ ಶರೀರಕ್ಕೆ ಸಂಬಂಧಪಟ್ಟಂಗೆ ಆ ಶರೀರದಲ್ಲಿ ಯಾವ್ಯಾವ ವಿಟಮಿನ್, ಮಿನರಲ್ಸ್ ಡೆಫಿಷಿಯನ್ಸಿ ಇದೆಯಲ್ಲ ಅದೆಲ್ಲ 100% ಫುಲ್ಫಿಲ್ ಮಾಡುತ್ತೆ. ಅದ್ರ ಜೊತೆಗೆ ಸಾಕು ಪ್ರಾಣಿ ಕುರಿ ಕೋಳಿ ಏನಿದಾವಲ್ಲ ಅವಕ್ಕೂ ಕೂಡ ಡೈಲಿ 2 ರಿಂದ 3 ಗ್ರಾಮ್ ಕೊಟ್ರೆ ಅವಕ್ಕೆ ಬಾಡಿ ಡೆವಲಪ್ಮೆಂಟ್ ಆಗಕ್ಕೆ, ಅವ್ರ ಹೆಲ್ತ್ ಡೆವಲಪ್ಮೆಂಟ್ ಆಗಿ ಯಾವ್ಯಾವ ಡೆಫಿಷಿಯನ್ಸಿ ಇದಾವೆ, ನಾವು ಯಾವ ಕೊಡಕ್ ಆಗ್ತಿಲ್ಲ, ನಾವು ಕೊಡಂತ ಫುಡ್ ಅಲ್ಲಿ ಯಾವ್ಯಾವ ಡೆಫಿಷಿಯನ್ಸಿ ಕೊರತೆ ಇದಾವೆ ಅದೆಲ್ಲ CFC ಏನ್ ಮಾಡುತ್ತೆ, 100% ಫುಲ್ಫಿಲ್ ಮಾಡುತ್ತೆ. ಸೊ ಈ ಪ್ರಾಡಕ್ಟ್ ಡೈಲಿ ಸಣ್ಣ ಪ್ರಾಣಿಗಳಿದ್ದು ಅಂದ್ರೆ 2 ರಿಂದ 3 ಗ್ರಾಮ್, ಆಮೇಲೆ ದೊಡ್ಡ ಹೈನುಗಾರಿಕೆ ಇದ್ದು ಅಂದ್ರೆ 5 ರಿಂದ 10 ಗ್ರಾಮ್ ಕೊಟ್ರೆ ಹಸುವಿನ ಹೆಲ್ತ್ ಡೆವಲಪ್ಮೆಂಟ್ ಆಗುತ್ತೆ. ಜೊತೆಗೆ ಹಾಲು ಕೂಡ ಇನ್ಕ್ರೀಸ್ ಆಗುತ್ತೆ. ಇನ್ನೊಂದು, ಹಾಲು ಜಾಸ್ತಿ ಇನ್ಕ್ರೀಸ್ ಆದ್ರೆ ಡಿಗ್ರಿ ಫ್ಯಾಟ್ SNF ಬರಿದ್ರೆ ಹಾಲಿನ ರೇಟ್ ಕೂಡ ಕಮ್ಮಿ ಆಗುತ್ತೆ. ಬಟ್ ಹಸುವಿಂದ ಸಂಬಂಧಪಟ್ಟ ನಾವು CFC ಕೊಟ್ರೆ 1 ವಾರದಿಂದ 10 ದಿವಸ ಒಳಗಡೆ ಅದ್ರ ಡಿಗ್ರಿ ಫ್ಯಾಟ್ ಜಾಸ್ತಿ ಆಗುತ್ತೆ, ಜೊತೆಗೆ SNF ಕೂಡ ಜಾಸ್ತಿ ಆಗುತ್ತೆ. ರೈತರಿಗೆ ನಾರ್ಮಲ್ ರೇಟ್ಗಿಂತ ಒಂದು 5-6 ರೂಪಾಯಿ ರೇಟ್ ಜಾಸ್ತಿ ಸಿಗುತ್ತೆ. ಸೊ ರೈತಲ್ಲಿ
ಎಕನಾಮಿಕ್ ಕೂಡ ಗ್ರೋತ್ ಆಗ್ತಾನೆ ಅಂತ ರಿಸಲ್ಟ್ CFC ಇದೆ. ಸೊ ಈ ಪ್ರಾಡಕ್ಟ್ ಯಾವ ತರ ಸೈಡ್ ಎಫೆಕ್ಟ್ ಇಲ್ಲ, ಬಟ್ ಪ್ರೆಗ್ನೆನ್ಸಿ ಇದ್ದಂತ ಹಸುಗಳಿಗೆ ಈ ಪ್ರಾಡಕ್ಟ್ ಕೊಡಂಗಿಲ್ಲ ರೀ. ವಿತೌಟ್ ಪ್ರೆಗ್ನೆನ್ಸಿ ಇಲ್ಲದ ಹಸುಗಳಿಗೆ ಕೊಡಿ. ಪ್ರೆಗ್ನೆನ್ಸಿ ಇದ್ದಾಗ ಕೊಟ್ರೆ ಒಂದು ಹಸುವಿಗೆ ಒಂದು ಚಿಕ್ಕದು CFC ಅದು ಒಂದು ಕೊಡಿ, ಮಿಕ್ಕಿದಕ್ಕೆ ಯಾವಾಗ ಕೊಡಕ್ಕೆ ಹೋಗ್ಬಿಡಿ. ಇಷ್ಟು ಮಾಡಿದ್ರೆ ಸಾಕು, 100% ಇದು ರಿಸಲ್ಟ್ ಇದೆ. ಸೊ ಅಷ್ಟು ಪ್ರಾಡಕ್ಟಿಗೆ, ಎಲ್ಲ ಪ್ರಾಡಕ್ಟಿಗೆ ನಮ್ದು ಆರ್ಗಾನಿಕ್ ಸರ್ಟಿಫಿಕೇಟ್ ಇದಾವೆ. DSR ಇದೆ, NPOP ಇದೆ, ಸೊ ಅಪೇಡ ಸರ್ಟಿಫಿಕೇಟ್ ಇದೆ, ಆಮೇಲೆ ರೀಸೆಂಟ್ ಆಗಿ ಇಕೋಸರ್ಟ್ ಕೂಡ ಇದೆ. ಜೊತೆಗೆ ನಮ್ಮ ಧಾರವಾಡ ಯೂನಿವರ್ಸಿಟಿ ಧಾರವಾಡ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಕೂಡ ಸರ್ಟಿಫಿಕೇಟ್ ಇದೆ. ಬೆಂಗಳೂರು JKVK ಎಂದು ಕೂಡ ಸರ್ಟಿಫಿಕೇಶನ್ ಇದೆ. ಸೊ ಇಷ್ಟು ಪ್ರಾಡಕ್ಟ್ ಇದಲ್ಲ. ಸೊ ಟೋಟಲಿ ನಾನು ನಿಮಗೆ 9 ರಿಂದ 10 ಪ್ರಾಡಕ್ಟ್ ಇನ್ಫಾರ್ಮೇಶನ್ ಹೇಳಿದ್ದೀನಿ. ಸೊ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ಇವೆಲ್ಲ ಪ್ರಾಡಕ್ಟ್ ಒಂದು ಪ್ಲಾಂಟ್ ಗ್ರೋತಿಗೆ ಅಂದ್ರೆ ರೈತನ ಒಂದು ಆದಾಯ ಜಾಸ್ತಿ ಬರಕ್ಕೆ, ರೈತನ ಖರ್ಚು ಕಮ್ಮಿ ಆಗಿ ಆದಾಯ ಜಾಸ್ತಿ ಬರಕ್ಕೆ ಎಲ್ಲ ಪ್ರಾಡಕ್ಟ್ ಕೆಲಸ ಮಾಡ್ತವೆ. ಸೊ ಕಂಟಿನ್ಯೂ ಆಗಿ ಈ ಪ್ರಾಡಕ್ಟ್ 2 ರಿಂದ 3 ವರ್ಷ ರೈತರು ಯೂಸ್ ಮಾಡಿದ್ರೆ ಸಾಯಿಲ್ ಕಾರ್ಬನ್ ಕಂಟೆಂಟ್ ಲೆವೆಲ್ ಕೂಡ ಅಪ್ಗ್ರೇಡ್ ಆಗುತ್ತೆ. ಜೊತೆಗೆ 30 to 40% ಮಟ್ಟ, ಅಂದ್ರೆ ನಾವೆಲ್ಲ ಹೇಳ್ತೇವೆ, ಕಂಪನಿ ಹೇಳುತ್ತೆ ಮಿನಿಮಮ್ 20 to 30% ಮಟ್ಟ ಎಕ್ಸ್ಟ್ರಾ ಗ್ರೋತ್ ಬರುತ್ತೆ. ಬಟ್ ಬಹಳಷ್ಟು ಫಾರ್ಮರ್ ಹಿಂಗಿದ್ದಾರೆ 30 to 40, 50% ಮಟ್ಟ ಎಕ್ಸ್ಟ್ರಾ ಗ್ರೋತ್ ಕೂಡ ಅವರು ಇದರಲ್ಲಿ ಈ ಪ್ರಾಡಕ್ಟ್ ಅಲ್ಲಿ ನೋಡಿದ್ದಾರೆ. ಸೊ ಈಗ ಬಂದ್ಬಿಟ್ಟು ಈಗ ಮುಂಚೆನೆ ಬೇರೆ ಬೇರೆ ಪ್ರಾಡಕ್ಟ್ ಎಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಆ ಟೈಮಲ್ಲಿ ಸಡನ್ ಆಗಿ ನೆಟ್ಸರ್ ಪ್ರಾಡಕ್ಟ್ ಅವ್ರ ಹತ್ರ ಕೊಡ್ತೇವೆ. ಸೊ ಅದಾದ್ಮೇಲೆ ರೈತರು ಇದಕ್ಕಿಂತ ಮುಂಚೆ ನಾವು NPK ಕೊಡ್ತಾ ಇದ್ದೇವೆ. ಈಗ ಇದಕ್ಕಿಂತ ಮುಂಚೆ ಅವರು DAP ಯೂರಿಯಾ ಎಲ್ಲ ಹಾಕ್ತಾ ಇದ್ದಾರೆ. ಅದು ಹಾಕ್ಬೇಕ ಬೇಡ ನಮ್ಮ ಪ್ರಾಡಕ್ಟ್ ಹಾಕಿದ್ಮೇಲೆ. ಸೊ ಇದಕ್ಕಿಂತ ಮುಂಚೆ ಯೂರಿಯಾ, DAP, ಪೊಟ್ಯಾಶ್, ಬೇರೆ ಯಾವುದೇ ತರ ಗ್ರಾನ್ಯುವಲ್ಸ್ ಅವರೆಲ್ಲ ಔಷಧ ಗೊಬ್ಬರ ಎಲ್ಲ ಕೊಡ್ತಾ ಇದ್ರಂದ್ರೆ, ಸೊ ಆ ಪ್ರಾಡಕ್ಟಿಗೆ ನಮ್ಮ ಪ್ರಾಡಕ್ಟಿಗೆ ಒಂದು 15 to 20 ಡೇಸ್ ಗ್ರಾನ್ಯುವಲ್ಸ್ ಏನು ಭೂಮಿ ಹಾಕಂತ ಔಷಧ ಏನಿದಾವೆ, ಗೊಬ್ಬರ ಏನಿದಾವೆ, 15 ರಿಂದ 20 ದಿವಸ ವ್ಯತ್ಯಾಸ ಇಡುದು. ಆಮೇಲೆ ನಮ್ಮ ನೆಟ್ಸರ್ದು NPK ಸೇತ್ ಪ್ರಾಡಕ್ಟ್ ಇದೆಲ್ಲ ಸಾಯಿಲಿ ಕೊಡಂತ ಪ್ರಾಡಕ್ಟ್ ಅಲ್ಲ. NPK ಸೇತ್ ಪ್ರಾಡಕ್ಟ್ ಕೊಟ್ಟ ಮೇಲೆ ಅವ್ರೇನು ಹಾಕ್ತಾ ಇದಾರಲ್ಲ ಕೆಮಿಕಲ್ ಗೊಬ್ಬರ, ಅದು ಸಡನ್ ಆಗಿ 100% ಬಂದ್ ಮಾಡೋಂಗಿಲ್ಲ. ಅದು ಹಂತವಾಗಿ ಫಸ್ಟ್ ವರ್ಷ ಒಂದು 30 to 40%. ಸೊ ಅದೇ ತರ ಎರಡನೇ ವರ್ಷ 70 to 60 to 70%, ಮೂರನೇ ವರ್ಷ 0%. ಅಂದ್ರೆ ಹಂತವಾಗಿ 2 ರಿಂದ 3 ವರ್ಷ ಬೇಕ್ರಿ ಕೆಮಿಕಲ್ ಮುಕ್ತ ಜಮೀನು ಮಾಡ್ಬೇಕಂದ್ರೆ. ಒಂದು 2 ರಿಂದ 3 ವರ್ಷ ಬೇಕು. ಕಾರಣ ಏನು ಗೊತ್ತಾ? ಈಗ NPK ಪ್ರಾಡಕ್ಟ್ ಎಕ್ಸಾಂಪಲ್, NPK ಪ್ರಾಡಕ್ಟ್ ಕೊಟ್ಟ ಮೇಲೆ ಅದಕ್ಕೆ ತಿನ್ನಕ್ಕೆ ಬ್ಯಾಕ್ಟೀರಿಯಾಗಳು ಇದಾವೆ, ಅವ್ರು ತಿನ್ನಕ್ಕೆ ಫುಡ್ ಬೇಕು. ಆ ಫುಡ್ ಬೇಕಂದ್ರೆ ರೈತರಿಗೆ ಏನಾಗಬೇಕು, ತಿಪ್ಪಿ ಗೊಬ್ಬರ, ಸಗಣಿ ಗೊಬ್ಬರ ಹಾಕ್ಬೇಕು. ಅವ್ರು ಹಾಕಿಲ್ಲ, ಹಂಗೆ ಇಲ್ಲ, ಏನೋ ಹಾಕಿಲ್ಲ, ಬರೀ ಕೆಮಿಕಲ್ ಹಾಕ್ತಾ ಬಂದಿದ್ದಾರೆ. ಸೊ ನಮ್ಮ NPK ಹಾಕಿದ್ಮೇಲೆ ತಿನ್ನಕ್ಕೆ ಫುಡ್ ಬೇಕಲ್ಲ, ಆ ಫುಡ್ ಕಮ್ಮಿ ಇರುತ್ತೆ. ಅದು ಡೆವಲಪ್ಡ್ ಆಗ್ಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಅಷ್ಟು ಟೈಮ್ ಆ ಬೆಳೆಗೆ ತಾತ್ಕಾಲಿಕವಾಗಿ ಅದಕ್ಕೆ ಫುಡ್ ಬೇಕಲ್ಲ. ಸೊ ಹಂಗಾಗಿ ಅವ್ರೇನು ಕೆಮಿಕಲ್ ಗೊಬ್ಬರ ಹಾಕ್ತಿದ್ರಲ್ಲ, ಮಿನಿಮಮ್ 50% ಹಾಕ್ಸಿ. 50% ಸ್ಟಾಪ್ ಮಾಡಿ 50% ಹಾಕಿ. ಜೊತೆಗೆ ಇಂಟ್ಯಾಕ್ಟ್ ಏನಿದೆಯಲ್ಲ, ಇಂಟ್ಯಾಕ್ಟ್ ಇದು ಪ್ರಿಕಾಷನರಿ ಪ್ರಾಡಕ್ಟ್ ಇದೆ. ಇಂಟ್ಯಾಕ್ಟ್ ಅಂದ್ರೆ ಯಾವುದೇ ತರ ಸಕಿಂಗ್ ಪೇಸ್ಟ್ ಪ್ರಿಕಾಷನರಿ ಪ್ರಾಡಕ್ಟ್ ಇದೆ. ಆಲ್ರೆಡಿ ಅದ್ರ ಮೇಲೆ ಯಾವುದೇ ತರ ರಸ ಇರುವಂತ ಕೀಟಗಳು ಬಾಧೆ ಆಗಿದ್ರೆ, ಅಟ್ಯಾಕ್ ಆಗಿದ್ರೆ, ರೋಗ ಬಂದಿದ್ರೆ ಫಸ್ಟ್ ಕೆಮಿಕಲ್ ಸ್ಪ್ರೇ ಮಾಡಿಸಿ ಕ್ಲಿಯರ್ ಮಾಡಿ. ಅದಾದ್ಮೇಲೆ ರೋಗ ಬರಬೇಡದ ತಾನೆ, ನೆಕ್ಸ್ಟ್ ರೋಗ ಬರಬೇಡದಲ್ಲ, ಅದಕ್ಕಾಗಿ ಇಂಟ್ಯಾಕ್ಟ್ ಸ್ಪ್ರೇ ಮಾಡಿ. ಇಂಟ್ಯಾಕ್ಟ್ ಆಮೇಲೆ ಇಂಟ್ಯಾಕ್ಟ್ ಸ್ಪ್ರೇ ಮಾಡಿದ್ರೆ ಏನಾಗುತ್ತೆ, ನೆಕ್ಸ್ಟ್ ಟೈಮ್ ರೋಗ ಬರಂಗೇ ಇಲ್ಲ ಅದು ಪ್ರಾಡಕ್ಟ್. ಸೊ 2 ಇಂಪಾರ್ಟೆಂಟ್ ಇದಾವೆ. ಒಂದು ರೋಗ ಆಲ್ರೆಡಿ ಬಂದಿತ್ತಂದ್ರೆ ಇಂಟ್ಯಾಕ್ಟ್ ಅಡ್ವಾನ್ಸ್ ಸ್ಪ್ರೇ ಇದೆ ನಮ್ದು. ಅದಕ್ಕಿಂತ ಮುಂಚೆ ಕೆಮಿಕಲ್ ಸ್ಪ್ರೇ ಕೊಟ್ಟು ಆಮೇಲೆ ಇಂಟ್ಯಾಕ್ಟ್ ಕೊಡಿ. ಸೊ ಆ ಕೆಳಗಡೆ ಹೆವಿ ಫರ್ಟಿಲೈಸರ್ ಹಾಕ್ತಾ ಇದಾರೆ ಇವತ್ತಿನ ಜನ, ಸಿಕ್ಕಾಪಟ್ಟಿ ಗೊಬ್ಬರ ಹಾಕ್ತಾ ಇದಾರೆ. ಸೊ ಅದು ಸಡನ್ ಆಗಿ ನಾವು ಗೊಬ್ಬರ ಸ್ಟಾಪ್ ಮಾಡ್ಸಕ್ ಹೋಗ್ಬೇಡಿ. 50% ಸ್ಟಾಪ್ ಮಾಡಿಸಿ ಒಂದು 15 ಡೇಸ್ ಆದ್ಮೇಲೆ ನಮ್ಮ NPK ಅಪ್ಲೈ ಮಾಡಿಸಿ. ಸೊ ನಾರ್ಮಲ್ ಈಲ್ಡ್ಗಿಂತ 30% ಈಲ್ಡ್ ಬರುತ್ತೆ. ನೆಕ್ಸ್ಟ್ ಇಯರ್ ಇಂದ ಸ್ವಲ್ಪ ತಿಪ್ಪಿ ಗೊಬ್ಬರತ್ತೆಲ್ಲ ಅಪ್ಲೈ ಮಾಡಿಸಿ 100% ನೆಟ್ಸರ್ ಪ್ರಾಡಕ್ಟ್ ಯೂಸ್ ಮಾಡಬಹುದು. ಜೊತೆಗೆ ಸ್ಟಿಮ್ರಿಚ್ ಪ್ರಾಡಕ್ಟ್ ಇದು ಗ್ರೋತ್ ಪ್ರಮೋಟರ್ ಪ್ರಾಡಕ್ಟ್ ಇದೆ. ಇದರಿಂದ ಮಿನಿಮಮ್ 25 to 30% ಮಿನಿಮಮ್ ಎಕ್ಸ್ಟ್ರಾ ಈಲ್ಡ್ ಬಂದೇ ಬರುತ್ತೆ. ಸ್ಟಿಮ್ರಿಚ್ ಮತ್ತು BIO-99 ಕೊಡಕ್ಕಿಂತ ಮುಂಚೆ ಆ ಪ್ಲಾಂಟ್ ಅಲ್ಲಿ ಯಾವುದೇ ತರ ವೈರಸ್, ಫಂಗಸ್ ಅಥವಾ ಸಕ್ಕಿಂಗ್ ಪೇಸ್ಟ್ ಅಟ್ಯಾಕ್ ಆಗಿದ್ರೆ ಇಂಟ್ಯಾಕ್ಟ್ ಕೊಡಕ್ ಹೋಗ್ಬೇಡಿ. ಸೊ ಆಲ್ರೆಡಿ ಅದ್ಮೇಲೆ ವೈರಸ್ ಇದೆ. ಸೊ ಇಂಟ್ಯಾಕ್ಟ್ ಕೊಟ್ರಂದ್ರೆ ಪ್ಲಾಂಟ್ ಗ್ರೋತ್ ಜೊತೆ ವೈರಸ್ ಕೂಡ ಗ್ರೋತ್ ಆಗುತ್ತೆ. ಅವಾಗ ಏನಾಗುತ್ತೆ, ರೈತರು ನಾವು ನಿಮ್ ಸ್ಟಿಮ್ರಿಚ್
ಜಾಸ್ತಿನೇ ರೋಗ ಬಂತು ಅಂತಾರೆ. ಸೊ ಇದು ಸ್ವಲ್ಪ ನೀವು ಪ್ರಿಕಾಷನರಿಗೆ ಫಸ್ಟ್ ಅದ್ಮೇಲಿಂದ ವೈರಸ್ ಇಂಟ್ಯಾಕ್ಟ್ ಎನಿ ಟೈಪ್ ಆಫ್ ಫಂಗಸ್ ಇರಲಿ, ರೋಗ ಏನೇ ಇರಲಿ, ಅದು ಕ್ಲಿಯರ್ ಮಾಡಿಸಿ, ಕ್ಲಿಯರ್ ಆದ್ಮೇಲೆ ಸ್ಟಿಮ್ರಿಚ್ ಕೊಡಿ. ಹಾ, ಸ್ಟಾರ್ಟಿಂಗ್ ಹಿಡ್ಕೊಂಡು ಕ್ರಾಪ್ ನಿಮ್ ಕೈಯಾಗ ಬಂತಂದ್ರೆ ಬೇರೆ ಅಷ್ಟೇನು ಪ್ರಾಬ್ಲಮ್ ಬರಂಗಿಲ್ಲ. ಸೊ ಸ್ಟಿಮ್ರಿಚ್ ಯೂಸ್ ಮಾಡಿದ್ರೆ ರೋಗನೇ ಬರಂಗಿಲ್ಲ. ಸ್ಟಿಮ್ರಿಚ್ ಇಂಟ್ಯಾಕ್ಟ್ ಕ್ರಾಪ್ ಆಫ್ ಪ್ರಿಕಾಷನ್ ಕೊಡ್ತೇವಲ್ಲ, ಸೊ 100% ಬೆಳೆ ಬರುತ್ತೆ. ಬರಕ್ಕಿಂತ ಮುಂಚೆ ಇದೊಂದು ನೀವು ಸ್ವಲ್ಪ ನೋಡ್ಕೊಂಡು ಕೊಡ್ಬೋದು. ಓಕೆ, ಸೊ ಇಲ್ಲಿ ಮಟ್ಟ ನಾನು ಸಾಧ್ಯ ಆದಷ್ಟು ನಿಮ್ಗೆ ಕನ್ನಡದೊಳಗೆ ಹೇಳಿದ್ದೀನಿ. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸಂತೋಷ್ ಸರ್, ಥ್ಯಾಂಕ್ ಯು. ಒಳ್ಳೆ ಇನ್ಫಾರ್ಮೇಶನ್ ಕನ್ನಡದಾಗ ತಂದು ಎಲ್ಲೋ ಜನರಿಗೆ ಕೊಟ್ಟಿರಿ. ಓಕೆ, ಈ ತರನೇ ಮೇ ಬಿ ಇನ್ನೂ ಒಂದು ನೆಕ್ಸ್ಟ್ ಸೈಕಲ್ ಅಥವಾ ನೆಕ್ಸ್ಟ್ ಮಂತ್ ಒಳಗೆ ಈ ತರ ಇನ್ನೊಂದು ಪ್ರಾಡಕ್ಟ್ ಟ್ರೈನಿಂಗ್ ಅರೇಂಜ್ ಮಾಡಾಮಿ. ಓಕೆ, ನಿಮ್ಗೆ ಯಾರಿಗೆ ಏನ್ ಕ್ವೆಶನ್ ಇತ್ತು ನಾರ್ಮಲಿ ನೋಡ್ರಿ, ತಮ್ಮ ಪ್ರಾಡಕ್ಟ್ ಆರ್ಗ್ಯಾನಿಕ್ ಪ್ರಾಡಕ್ಟ್ ಅವನ್ರಿ 100%. ಬಟ್ ನಾರ್ಮಲಿ ತಮ್ಮ ಮಿಸ್ಟೇಕ್ ಏನ್ ಮಾಡ್ತಿತ್ತು ಏನತ್ತೆ, ನೀ ಇದ್ರ ಮುಂದೆ ನೆಟ್ಸ್ ಆಫ್ ದ ಪ್ರಾಡಕ್ಟ್ ಯೂಸ್ ಮಾಡೋ ಮಾರ್ಕೆಟ್ದಂದ ಏನು ಗೊಬ್ಬರ ತರದ ಅವಶ್ಯಕತೆ ಇಲ್ಲ, ಕೆಮಿಕಲ್ ಫರ್ಟಿಲೈಸರ್ ಹಾಕದ ಅವಶ್ಯಕತೆ ಇಲ್ಲ, ಇದು ಏನು ಹೇಳ್ತೀವಿ, ಇದು ರಾಂಗ್ ಕಮಿಟ್ಮೆಂಟ್ ಕೊಡ್ಬಾರ್ದು. ಓಕೆ, ನಾರ್ಮಲಿ ಪ್ರಾಬ್ಲಮ್ ಏನಾಗ್ತದೆ ತಮ್ಮ ಜನರದು ರಾಂಗ್ ಕಮಿಟ್ಮೆಂಟ್ ಕೊಡ್ತಾರೆ. ಸೊ ರಾಂಗ್ ಕಮಿಟ್ಮೆಂಟ್ ಕೊಡ್ಬೇಡ್ರಿ, ತಮ್ಮ ಪ್ರಾಡಕ್ಟ್ ಒಳ್ಳೆಯವ, ರಿಸಲ್ಟ್ ಒಳ್ಳೆ ಬರ್ತಾವ. ನೀವು ಪ್ರಾಪರ್ಲಿ ಯಾವ ತರ ಸಂತೋಷ್ ಸರ್ ಹೇಳಿದ್ರು, ಸ್ವಲ್ಪ ಕಡಿಮೆ ಮಾಡ್ಕೋತ 3, 4, 5 years ಆಗನ ಅದು ನೀವು 100% ಆರ್ಗ್ಯಾನಿಕ್ ಮಾಡ್ಲಿಕ್ಕೆ ಬರ್ತದೆ. ಈಗ ಸದ್ಯಕ್ಕೆ ಅಂದ್ರೆ ಇಮಿಡಿಯೇಟ್ ಸ್ಟಾರ್ಟ್ ಹಿಂದೆ ಅನ್ನೋದಿಲ್ಲ, ಈಗ ಏನು ಯೂಸ್ ಮಾಡಬೇಡ, ಬರೀ ನೆಟ್ಸ್ ಆಫ್ ದ ಪ್ರಾಡಕ್ಟ್ ಯೂಸ್ ಮಾಡು, ಈ ತರ ಕಮಿಟ್ಮೆಂಟ್ ಮಾಡಬೇಡ್ರಿ. ಓಕೆ, ಸೊ ಥ್ಯಾಂಕ್ ಯು ಸಂತೋಷ್ ಸರ್, ಪ್ರಾಪರ್ ಇನ್ಫಾರ್ಮೇಶನ್ ಕೊಟ್ರಿ, ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರಿ. ಓಕೆ, ಆ ತರನೇ ಆಲ್ಮೋಸ್ಟ್ 200+ ಜನ ಇವತ್ತಿನ ಟ್ರೈನಿಂಗ್ ಪ್ರೋಗ್ರಾಮ್ ಅಟೆಂಡ್ ಆಗ್ಯಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸಂತೋಷ್ ಸರ್. ಸೊ ಇವತ್ತಿಂದು ಪ್ರೋಗ್ರಾಮ್ ಇಲ್ಲೇ ಎಂಡ್ ಮಾಡೋದು. ನಾ ರೆಕಾರ್ಡಿಂಗ್ ಬಿ ಮಾಡೀನಿ, ನಾ ಎಲ್ಲ ಗ್ರೂಪ್ನಾಗಿದ್ದು ರೆಕಾರ್ಡಿಂಗ್ ಬಿ ಕಳಿಸ್ತೀನಿ. ಥ್ಯಾಂಕ್ ಯು ಸರ್.